ಹಾಯ್ ನಮಸ್ತೆ ಸ್ನೇಹಿತರೆ, NCG ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ KS ಪ್ರಿಲಿಮ್ಸ್ಗೆ ಸಂಬಂಧಪಟ್ಟಂತೆ ಯಾವ ಟೆಕ್ಸ್ಟ್ ಬುಕ್ಗಳನ್ನ ನಾವಿಲ್ಲಿ ರೆಫರೆನ್ಸ್ಗೆ ತಗೋಬೇಕು, ಯಾವ್ಯಾವುದನ್ನು ಓದಬೇಕು, ಮತ್ತು ನಾವು ಯಾವ ತಪ್ಪು ಮಾಡಿದರೆ ಎಕ್ಸಾಮ್ ಕ್ಲಿಯರ್ ಮಾಡಲಿಕ್ಕಾಗಲ್ಲ, ಯಾವ್ಯಾವುದಷ್ಟೇ ಮಾಡಿದರೆ ಎಕ್ಸಾಮ್ ಕ್ಲಿಯರ್ ಆಗುತ್ತೆ, ಒಂದಷ್ಟು ಟಿಪ್ಸ್ ಕೊಡುತ್ತೆ, ಒಂದಷ್ಟು ಟೆಕ್ಸ್ಟ್ ಬುಕ್ಗಳು ಕೂಡ ನಿಮ್ಗೆ ಹೇಳ್ತಾ ಬರ್ತಾರೆ. ಆಲ್ರೆಡಿ ತುಂಬ ಜನ ಪ್ರಿಪೇರ್ ಆಗಿರೋರು ಇರ್ಬೋದು, ಮತ್ತು ರೀಸೆಂಟಾಗಿ ಎಕ್ಸಾಮ್ ಕ್ಲಿಯರ್ ಮಾಡಿ ಡಿಗ್ರಿ ಕ್ಲಿಯರ್ ಮಾಡಿ KSಗೆ ಪ್ರಿಪ್ರೇಷನ್ ತಯಾರಿಯನ್ನು ನಡೆಸ್ತಾ ಇರೋರು ಕೂಡ ಆಗಿರ್ಬೋದು. ಎಲ್ಲರೂ ಕೂಡ ಈ ಒಂದು ವಿಡಿಯೋ ಉಪಯುಕ್ತವಾಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಇದು KS ನೋಟಿಫಿಕೇಶನ್ ಆಗುತ್ತೆ ಅಂತ ಎಲ್ಲ ಕಡೆನೂ ಕೂಡ ನಾವು ಇನ್ಫಾರ್ಮೇಶನ್ ಸಿಗ್ತಾ ಇದೆ. ನಿಮಗೆ ನ್ಯೂಸ್ ಪೇಪರ್ ನೋಡ್ತಾ ಇದ್ದೀರಾ ಪ್ರತಿದಿನ ಆದ್ರೆ, ಹೌದಲ್ಲ? ಹಾಗಾಗಿ ನೋಟಿಫಿಕೇಶನ್ ಆಗುವ ಸಾಧ್ಯತೆ ಏನಾಗಿದೆ, ಜಾಸ್ತಿ ಇದೆ. ನೋಟಿಫಿಕೇಶನ್ ಆದ್ಮೇಲೆ ನಮ್ಗೆ ತುಂಬಾ ಟೈಮ್ ಸಿಗೋದಿಲ್ಲ. ಹಾಗಾಗಿ ಪ್ರಿಪ್ರೇಷನ್ ಅನ್ನೋದು ನಾವು ಇವಾಗಲೇ ಸ್ಟಾರ್ಟ್ ಮಾಡಬೇಕು. ಕೆಲವೊಬ್ರು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ನಿಮ್ಗೆ ಗೊತ್ತಿರಲಿ, 2014ರಲ್ಲಿ ಎಕ್ಸಾಮ್ ಬರೆದಂತ KS ಬರೆದಂತವರು ಕೂಡ ಟಿಲ್ ಟುಡೇ ಇವತ್ತು ಕೂಡ ಎಕ್ಸಾಮ್ನ ಬರೀತಾ ಇದ್ದಾರೆ. ಹಾಗಾಗಿ ಕಾಂಪಿಟೇಷನ್ ಕೂಡ ಇರುತ್ತೆ. ಈ ಕಾಂಪಿಟೇಷನ್ ಅಲ್ಲಿ ಎಕ್ಸಾಮ್ನ ಕ್ಲಿಯರ್ ಮಾಡಬೇಕಾದ್ರೆ ನಾವಿಲ್ಲಿ ಬರೀ ಹಾರ್ಡ್ ವರ್ಕ್ ಮಾಡಿದ್ರೆ ಸಾಕಾಗಲ್ಲ. ಹಾರ್ಡ್ ವರ್ಕ್ ಜೊತೆಗೆ ನಾವಿಲ್ಲಿ ಸ್ಮಾರ್ಟ್ ವರ್ಕ್ ಕೂಡ ಮಾಡಬೇಕಾಗತ್ತೆ, ಹೌದಲ್ಲ? ಇಲ್ಲಿ ಈ ಎಕ್ಸಾಮ್ಗೆ ಬಂದಾಗ ನಾವು ಯಾವನನ್ನ ಓದ್ಬೇಕು, ಏನನ್ನ ಓದಬಾರದು ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗ್ತಾ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಯಾವ ಟೆಕ್ಸ್ಟ್ ಬುಕ್ ಅಷ್ಟೇ ಓದಬೇಕು ಅಂತ ಹೇಳ್ತಾ ಬರ್ತೀನಿ. ಇದಾದ ಮೇಲೆ ಮುಂದಿನ ದಿನಗಳಲ್ಲಿ ಬಂದಾಗ KS ಮೇನ್ಸ್ಗೆ ಸಂಬಂಧಪಟ್ಟಂತೆ ಯಾವ ಟೆಕ್ಸ್ಟ್ ಬುಕ್ಗಳನ್ನು ಓದಬೇಕು ಅನ್ನೋದನ್ನ ಹೇಳ್ತಾ ಬರ್ತೀನಿ. ನೀವು ಅಡ್ಮಿಷನ್ ತಗೊಳ್ತು NCGಯಲ್ಲಿ ಕ್ಲಾಸಸ್ಗಿತ್ತು ಅಂತ ಹೇಳಿದ್ರೆ ಯಾವ್ದನ್ನ ಓದಬೇಕು, ಯಾವ್ದನ್ನ ಓದಬಾರ್ದು ಅನ್ನೋ ಡಿಟೈಲ್ ಡಿಸ್ಕಷನ್ ನಾವು ಮಾಡ್ತಾ ಬರ್ತೀನಿ. 1-to-1 ಮೆಂಟರಿಂಗ್ ನಾವು ಇಟ್ಕೊಳ್ತಾ ಹೋಗ್ತೀವಿ ಇದರಲ್ಲಿ, ಓಕೆನಾ? ಇದ್ರ ಜೊತೆಗೆ ನಮ್ಮ NCGಯಲ್ಲಿ ಕ್ಲಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಆ ಕ್ಲಾಸಿಗೆ ಜಾಯ್ನ್ ಆದ್ರೆ ನಿಮಗೆಲ್ಲ ಏನೇನು ಬೆನಿಫಿಟ್ಸ್ ಇರುತ್ತೆ, ಇವೆಲ್ಲನೂ ಕೂಡ ಈ ವಿಡಿಯೋದಲ್ಲಿ ಹೇಳ್ತಾ ಬರ್ತೀವಿ. ದಯವಿಟ್ಟು ಕೊನೆವರೆಗೂ ಈ ವಿಡಿಯೋನ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇನ್ಫಾರ್ಮೇಶನ್ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ನೋಡಿ, ಈ ಎಕ್ಸಾಮ್ ತಗೊಳ್ತಿದೀವಿ ಅಂತಂದ್ರೆ ನಮಗೆ ಒಂದು ಪ್ಲಾನ್ ಅನ್ನ ಮಾಡಬೇಕಾಗತ್ತೆ, ಹೌದಲ್ಲ? ಇದು ಬೇಸಿಕಲಿ KS ಎಕ್ಸಾಮ್ ಆದ್ರಿಂದ ನಿಮಗೆ 3 ಹಂತದಲ್ಲಿ ಎಕ್ಸಾಮ್ ನಡೀತಾ ಬರುತ್ತೆ. ಸೊ 3 ಹಂತದಲ್ಲಿ ಯಾವ್ದು ಅಂತ ಹೇಳಿದ್ರೆ, ಮೊದಲನೇದಾಗಿ ನಿಮಗೆ ನೀವು ಸ್ಟೇಜ್ 1 ಅಲ್ಲಿ ಪ್ರಿಲಿಮ್ಸ್ ಸಿಗುತ್ತೆ, ಹೌದಲ್ಲ? ಈ ಪ್ರಿಲಿಮ್ಸ್ ಎಕ್ಸಾಮ್ನ ನೀವು ಕ್ರ್ಯಾಕ್ ಮಾಡಿದ್ರೆ ಮಾತ್ರ ನೀವು ಇಲ್ಲಿ ಮೈನ್ಸ್ಗೆ ಎಲಿಜಿಬಲ್ ಇರ್ತೀರಾ. ನಿಮ್ಮ ಪ್ರಿಲಿಮ್ಸ್ ಬಂದು ನಿಮಗೆ ಒಂದು 400 ಮಾರ್ಕ್ಸ್ ಇರ್ತಾ ಬರುತ್ತೆ. ಸೊ ಮೈನ್ಸ್ಗೆ ಬಂದಾಗ 1250 ಮಾರ್ಕ್ಸ್ ಇರುತ್ತೆ. ಮತ್ತೆ ಕನ್ನಡ ಮತ್ತೆ ಇಂಗ್ಲಿಷ್ ಕಂಪಲ್ಸರಿ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಎಂಟೆಡ್ ಪೇಪರ್ ಡಿಸ್ಕಸ್ ಮಾಡ್ತಾ ಬರ್ತೀನಿ. ಇದು 150 ಇರ್ತಾ ಬರುತ್ತೆ ಕನ್ನಡ ಮತ್ತೆ ಇಂಗ್ಲಿಷ್ ಅಲ್ಲಿ. ಇದು ಕಂಪಲ್ಸರಿ ಪೇಪರ್. ಈ ಮೇನ್ಸ್ ಕ್ಲಿಯರ್ ಆದ್ರೆ ನಿಮಗೆ ಇಂಟರ್ವ್ಯೂ ಇರುತ್ತೆ. ಇಂಟರ್ವ್ಯೂ ಒಂದು 50 ಮಾರ್ಕ್ಸ್ಗೆ ಇರಬಹುದು ಅಥವಾ 25 ಮಾರ್ಕ್ಸ್ಗೆ ಇರಬಹುದು. ಇದು ಯಾವಾಗ ನಿಮಗೆ ನೋಟಿಫಿಕೇಶನ್ ಆಗುತ್ತೋ ಅದರಲ್ಲಿ ಇಂಟರ್ವ್ಯೂ ಮಾರ್ಕ್ಸ್ ನಿಮಗೆ ಕನ್ಫರ್ಮ್ ಆಗುತ್ತೆ. ಬಟ್ ಆದ್ರೆ ಪ್ರಿಲಿಮ್ಸ್ ಕ್ಲಿಯರ್ ಆಗಿ, ಮೈನ್ಸ್ ಕ್ಲಿಯರ್ ಆಗಿ, ಇಂಟರ್ವ್ಯೂ ಕ್ಲಿಯರ್ ಆದ್ರೆ ನಿಮಗೆ ಜಾಬ್ ಸಿಗುತ್ತೆ, ಹೌದಲ್ಲ? ಇಲ್ಲಿ ಹಾಗಿದ್ರೆ ಕೆಲವೊಬ್ಬರು ಆಲ್ರೆಡಿ ಸೀನಿಯರ್ ಇದ್ದೀರಾ, ನಾವು ಡೈರೆಕ್ಟ್ ಮೈನ್ಸ್ ಅಷ್ಟೇ ಪ್ರಿಪೇರ್ ಮಾಡ್ತಿದ್ವಿ, ವೆರಿ ಗುಡ್. ಪ್ರಿಲಿಮ್ಸ್ ಜೊತೆಗೆ ಮೈನ್ಸ್ ಕೂಡ ಟೇಕಪ್ ಅನ್ನ ಮಾಡಬೇಕು. ಈ ಎಕ್ಸಾಮ್ನ ಕ್ರ್ಯಾಕ್ ಮಾಡಬೇಕು ಅಂತಂದ್ರೆ, ಯಾಕಂದ್ರೆ ಪ್ರಿಲಿಮ್ಸ್ ಬರೀ ನಿಮಗೆ ಎಲಿಜಿಬಲ್ ಅಷ್ಟೇನೆ, ಬರೀ ಪಾಸ್ ಆದ್ರೆ ಸಾಕಷ್ಟು, ಕಟ್ ಆಫ್ ಅಲ್ಲಿ ಹೆಸರು ಬಂದ್ರೆ ಸಾಕಷ್ಟು. ಆದ್ರೆ ನಿಮ್ಗೆ ರ್ಯಾಂಕ್ ಎಲ್ಲ ಕನ್ಸಿಡರ್ ಆಗಲ್ಲ. ನಮ್ಗೆ ಕನ್ಸಿಡರ್ ಆಗೋದು ಯಾವುದು? ಮೈನ್ಸ್ ಮತ್ತೆ ಇಂಟರ್ವ್ಯೂ ವೆರಿ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ. ಹಾಗಾಗಿ ಮೈನ್ಸ್ 1250 ಮಾರ್ಕ್ಸ್ ಇರೋದ್ರಿಂದ ನಾವು ಜಾಸ್ತಿ ಫೋಕಸ್ ಮಾಡಬೇಕಾಗಿರೋದು ಮೈನ್ಸ್ಗೆ. ಬಟ್ ಅದು ಗೊತ್ತಿರಲಿ, ಪ್ರಿಲಿಮ್ಸ್ ಕ್ಲಿಯರ್ ಆದ್ರೆ ಮಾತ್ರ ನಾವಿಲ್ಲಿ ಮೈನ್ಸ್ಗೆ ಎಂಟ್ರಿ ಆಗುತ್ತೆ. ಹಾಗಿದ್ರೆ ಒಂದು ಸ್ಟ್ರಾಟಜಿನ ಮಾಡ್ಕೋಬೇಕು, ಒಂದು ಪ್ಲಾನ್ ಅನ್ನ ಮಾಡ್ಕೋಬೇಕು. ಏನ ಪ್ಲಾನ್ ಹಾಗಿದ್ರೆ KS ಪ್ರಿಲಿಮ್ಸ್ ಅಲ್ಲಿ ಯಾವ್ಯಾವ ಸಬ್ಜೆಕ್ಟ್ಗಳು ಬರ್ತವೆ, KS ಮೈನ್ಸ್ ಅಲ್ಲಿ ಯಾವ ಸಬ್ಜೆಕ್ಟ್ ಬರುತ್ತೆ, ಪ್ರಿಲಿಮ್ಸ್ ಮತ್ತೆ ಮೈನ್ಸ್ಗೆ ಕಂಬೈಂಡ್ ಆಗಿರೋ ಯಾವ ಸಬ್ಜೆಕ್ಟ್ಗಳನ್ನ ಓದಬಹುದು, ಯಾವ್ಯಾವ್ದು ಬರೀ ಮೈನ್ಸ್ಗೆ ಮಾತ್ರ ಓದಬೇಕಾಗುತ್ತೆ, ಯಾವ್ಯಾವ್ದು ಬರೀ ಪ್ರಿಲಿಮ್ಸ್ಗೆ ಮಾತ್ರ ಓದಬೇಕಾಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವೇನ್ ಮಾಡ್ತಾ ಹೋಗೋಣ, ಓನ್ಲಿ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಮುಂದಿನ ದಿನಗಳಲ್ಲಿ ಬಂದಾಗ ಮೈನ್ಸ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಕ್ಲಿಯರ್, ಮೈನ್ಸ್ ಅಲ್ಲಿ ಸ್ಕೋರಿಂಗ್ ಏರಿಯಾ ಯಾವ್ದಾಗ್ತಾ ಬರುತ್ತೆ, ಅತಿ ಹೆಚ್ಚು ಅಂಕಗಳನ್ನು ನಾವು ಎಲ್ಲಿ ಗಳಿಸ್ತಾ ಬರ್ಬೋದು, ಪ್ರಾಕ್ಟೀಸ್ ಮಾಡೋದು ಹೇಗೆ, ಇವೆಲ್ಲವನ್ನು ಕೂಡ ಡಿಸ್ಕಸ್ ಮಾಡ್ತಾ ಹೋಗೋಣ. ಕ್ಲಿಯರ್? ಇಲ್ಲಾಗಿದ್ರೆ ಈ ಎಕ್ಸಾಮ್ ತಗೊಳ್ತಿದೀವಿ ಅಂದ್ರೆ ಒಂದು ಸುಂದರವಾಗಿರುವಂತ ಒಂದು ಬ್ಯೂಟಿಫುಲ್ ಪ್ಲಾನ್ ರೆಡಿ ಮಾಡ್ಕೋಬೇಕ್ರಿ, ಹೌದಲ್ಲ? ಒಂದು ಪ್ಲಾನ್ ರೆಡಿ ಮಾಡ್ಕೋಬೇಕು. ನಾವು ಪ್ಲಾನ್ ರೆಡಿ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ, ಹಾಗಿದ್ರೆ ದಿನಕ್ಕೆ ನನಗೆ ಒಂದು 4 ಅವರ್ಸ್ ಕ್ಲಾಸ್ ಕೊಡ್ತಾ ಇದ್ದೀನಿ, ಒಂದು 8 ಅವರ್ಸ್ ಟೈಮ್ ಸಿಗ್ತಾ ಇದೆ. ಈ 8 ಅವರ್ಸ್ ನಾ ಸಬ್ಜೆಕ್ಟ್ ನ ಡಿವೈಡ್ ಮಾಡ್ಕೊಂಡು ಓದೋದು ಹೇಗೆ ಅನ್ನೋದನ್ನ ಸಂಪೂರ್ಣವಾಗಿ ಒಂದು ಪ್ಲಾನ್ ಅನ್ನ ರೆಡಿ ಮಾಡ್ಕೋಬೇಕು. ಮುಂದಿನ ದಿನಗಳಲ್ಲಿ ಒಂದು ಟೈಮ್ ಟೇಬಲ್ ಕೂಡ ನಿಮಗೆ ಹಾಕೊಡ್ತೀನಿ. ಕ್ಲಿಯರ್? ಒಂದು ಪ್ಲಾನ್ ರೆಡಿ ಮಾಡ್ಕೊಟ್ವಿ, ಹೌದಲ್ಲ? ಇದಾದ ಮೇಲೆ KS ಕಾಲ್ ಮಾಡ್ತಾರೆ, ಹಾಗಾಗಿ ಮೆಟೀರಿಯಲ್ಸ್ ಅನ್ನ ಕಲೆಕ್ಟ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ NCGಗೆ ಸೇರ್ಕೊಂಡಿರ್ತೀವಿ ಅಂತ ಅನ್ಕೊಳ್ಳಿ, NCG ಇಂದ ಯಾವ ಮೆಟೀರಿಯಲ್ಸ್ ಅನ್ನು ಪ್ರೊವೈಡ್ ಮಾಡ್ತಾರೆ, ಈ ಮೆಟೀರಿಯಲ್ಸ್ ಜೊತೆಗೆ ನಾವು ಯಾವ್ಯಾವ ಟೆಕ್ಸ್ಟ್ ಬುಕ್ ನಾವಿಲ್ಲಿ ಓದಬೇಕು, ಈ ಟೆಕ್ಸ್ಟ್ ಬುಕ್ ಜೊತೆಗೆ ಯಾವ್ದು ವೆಬ್ಸೈಟ್ ಇಂದ ನಾವು ಇನ್ಫಾರ್ಮೇಶನ್ ತಗೋಬೇಕು, ಯಾವ ಮಿನಿಸ್ಟ್ರಿಯಿಂದ ರೆಗ್ಯುಲರ್ ನಾವು ಇನ್ಫಾರ್ಮೇಶನ್ಗಳನ್ನ ತಗೊಳ್ಬೇಕಾಗತ್ತೆ, ಹೌದಲ್ಲ? ಇವೆಲ್ಲವನ್ನು ಕೂಡ ಮಾಹಿತಿಯನ್ನ ಕಲೆಕ್ಟ್ ಆಗಬೇಕು. ಅಂದ್ರೆ ಮೆಟೀರಿಯಲ್ಸ್ ಅನ್ನ ಕಲೆಕ್ಟ್ ಮಾಡಬೇಕು, ವೆರಿ ಇಂಪಾರ್ಟೆಂಟ್. ಒಂದು ಪ್ಲಾನ್ ಮಾಡಿದ್ರಿ,
ಒಂದು ಮೆಟೀರಿಯಲ್ಸ್ ಅನ್ನ ಕಲೆಕ್ಟ್ ಮಾಡ್ತಿದ್ದೀರಾ. ಇದಾದ್ಮೇಲೆ ಏನ್ ಮಾಡ್ಬೇಕು, ನಾವಿಲ್ಲಿ ಸ್ಟಡಿ ಮಾಡಬೇಕು, ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಬರೀ ನಾವು ಪ್ಲಾನ್ ಮಾಡಿ ಹೌದಲ್ಲ ಹೊಸ ವರ್ಷದಿಂದ ಸ್ಟಾರ್ಟ್ ಮಾಡ್ಬಿಡೋಣ, ನ್ಯೂ ಇಯರ್ಸ್ ಬರ್ತಾ ಇದೀವ ನಮಗೆ, ಆ ನ್ಯೂ ಇಯರ್ಸ್ ಇಂದ ಸ್ಟಾರ್ಟ್ ಮಾಡ್ಬಿಡೋಣ ಅಂತ ತುಂಬಾ ಜನ ಅನ್ಕೊಂಡಿರ್ತೀವಿ. ಆದ್ರೆ ಪ್ರತಿ ವರ್ಷ ನ್ಯೂ ಇಯರ್ ಬರ್ತಾನೆ ಇರುತ್ತೆ, ನಮ್ಗೆ ಏಜ್ ಆಗ್ತಾನೆ ಇರುತ್ತೆ, ರಿಸಲ್ಟ್ ಮಾತ್ರ ಯಾವುದು ಬರೋಲ್ಲ. ನಮಗೆ ಗೊತ್ತಿಲ್ಲದೇನೆ ಒಂದು 5 years ಆಗ್ಬಿಟ್ಟಿರುತ್ತೆ, ಗೊತ್ತಿಲ್ಲದೇನೆ ಒಂದು 6 years ಆಗಿರುತ್ತೆ ಹೌದಲ್ಲ. ಕೆಲವೊಬ್ರು ಯಾರು ಇವಾಗಷ್ಟೇ ಡಿಗ್ರಿ ಕಂಪ್ಲೀಟ್ ಮಾಡಿ ಬರ್ತಾರೆ, ಎಕ್ಸಾಮ್ ಕ್ಲಿಯರ್ ಮಾಡಿ ಹೀಗೆ ಹೋಗ್ಬಿಡ್ತಾರೆ, ಸೀನಿಯರ್ ಹಾಗೆ ಇರ್ತಾ ಬರ್ತಾರೆ. ಹಾಗಾಗಿ ನಾವೆಲ್ಲಿ ಮಿಸ್ಟೇಕ್ನ ಮಾಡ್ತಾ ಇದ್ದೀವಿ, ಸ್ಮಾಲ್ ಮಿಸ್ಟೇಕ್, ಸಿಲ್ಲಿ ಮಿಸ್ಟೇಕ್ ಇಂದ ನಮ್ಮ ಲೈಫ್ ಹೋಗ್ತಾ ಇರುತ್ತೆ. ಎಕ್ಸಾಮ್ ಮಿಸ್ ಮಾಡ್ಕೊಳ್ತಾ ಇರ್ತೀವಿ. ಅದು ಯಾವುದು ಅಂತ ಫಸ್ಟ್ ಫೈಂಡ್ ಔಟ್ ಮಾಡಬೇಕು. ಅದು ಮಾಡಬೇಕು ಅಂದ್ರೆ ಒಂದು ಪ್ಲಾನ್ ರೆಡಿ ಇರಬೇಕು, ಒಂದಷ್ಟು ಇನ್ಫಾರ್ಮೇಶನ್ ಇರುವಂತಹ ಮೆಟೀರಿಯಲ್ಸ್ಗಳನ್ನು ನೀವು ಕಲೆಕ್ಟ್ ಮಾಡ್ಕೋಬೇಕು ಹೌದಲ್ಲ. ಇದಾದ್ಮೇಲೆ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಬರೀ ಓದಿದ್ರೆ ಸಾಕಾಗಲ್ಲ ಹೌದಲ್ಲ, ಬರೀ ಕ್ಲಾಸ್ಗೆ ಹೋಗಿದ್ರೆ ಸಾಕಾಗಲ್ಲ. ಯಾಕಂತಂದ್ರೆ ನೀವು ಫೇಸ್ ಮಾಡ್ತಿರೋ ಎಕ್ಸಾಮ್ ಬರೀ ನಾಲೆಡ್ಜ್ ಬೇಸ್ಡ್ ಅಲ್ಲ, ಕಾಮನ್ ಸೆನ್ಸ್ ಬೇಸ್ಡ್ ಎಕ್ಸಾಮ್ ಇದು. ಹಾಗಾಗಿ ನಿಮಗೆ ನಾಲೆಡ್ಜ್ ಇದ್ರೆ ಸಾಕಾಗಲ್ಲ, ನಾಲೆಡ್ಜ್ ಜೊತೆಗೆ ಕಾಮನ್ ಸೆನ್ಸ್ ಕೂಡ ಬೇಕಾಗುತ್ತೆ. ಯಾಕಂದ್ರೆ ಎಕ್ಸಾಮ್ನ ಕ್ರ್ಯಾಕ್ ಮಾಡ್ಬೇಕಾದ್ರೆ ನಾಲೆಡ್ಜ್ ಎಷ್ಟು ಇಂಪಾರ್ಟೆಂಟ್, ಅದಕ್ಕಿಂತ ಇಂಪಾರ್ಟೆಂಟ್ ಆಗಿರೋದು ನಮ್ಗೆ ಯಾವುದು ಅಂದ್ರೆ ಕಾಮನ್ ಸೆನ್ಸ್. ಬರೀ ಇದು ನಿಮಗೆ ಈ CET ಎಕ್ಸಾಮ್ಗಳು, ಗೌರ್ಮೆಂಟ್ ಜಾಬ್ನ ತಗೊಳ್ಳೋದು ಎಕ್ಸಾಮ್ಗಳು ಕಾಮನ್ ಸೆನ್ಸ್ ಬೇಸ್ಡ್ ಎಕ್ಸಾಮ್ ಆಗಿರೋದ್ರಿಂದ ನಮಗೆ ಸಬ್ಸೆಟ್ ಬೇಸ್ಡ್ ಕಾಮನ್ ಸೆನ್ಸ್ ಇಲ್ಲಿ ಡೆವಲಪ್ ಮಾಡ್ಕೋಬೇಕಾಗುತ್ತೆ. ಅದನ್ನು ಓದಬೇಕಾದ್ರೆ, ಕ್ಲಾಸಲ್ಲಿ ಕೇಳಬೇಕಾದ್ರೆ, ಸೀನಿಯರ್ಸ್ಗಳಿಂದ ಲೆಕ್ಚರ್ಸ್ಗಳಿಂದ 1-to-1 ಮೆಂಟರಿಂಗ್ ಎಲ್ಲಿ ಕೊಡ್ತಾರೆ ಸೀನಿಯರ್ ಆಗಿ, ಅಲ್ಲಿ ಇದನ್ನ ನೀವು ತಗೊಳ್ತಾ ಹೋಗ್ಬೋದು. ಬೈ ಪ್ರಾಕ್ಟೀಸ್ ಇಂದ ಈ ಕಾಮನ್ ಸೆನ್ಸ್ ನಾವು ಇಲ್ಲಿ ಡೆವಲಪ್ ಮಾಡ್ಕೊಳ್ತಾ ಬರ್ಬೋದು ಸ್ನೇಹಿತರೆ ಹೌದಲ್ಲ. ಹಾಗಾಗಿ ಸ್ಟಡಿ ಮಾಡಬೇಕು. ಇದಾದ ಮೇಲೆ ನಿಮ್ಮ ಲೆಕ್ಚರ್, ನಿಮ್ಮ ಸರ್ ಅಥವಾ ಯಾರಿದವ್ರ ಇನ್ಫಾರ್ಮೇಶನ್ ತಗೊಂಡು ಹೇಗೆ ಓದೋದು ಅಂತ ತಿಳ್ಕೊಂಡು ಓದದ್ಮೇಲೆ ಒಂದು ಸ್ಮಾಲ್ ನೋಟ್ಸ್ ಅನ್ನ ಮಾಡ್ಕೋಬೇಕು. ನೋಟ್ ಮಾಡೋದು ಹೇಗೆ, ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ IC ನೋಟ್ಸ್ ಓದ್ತಾ ಇದ್ದೀನಿ, IC ಓದ್ತಾ ಇದ್ದೀನಿ. ಈ ICನ ಜಸ್ಟ್ ಏನೋ ಇನ್ಫಾರ್ಮೇಶನ್ ಸಿಗುತ್ತೆ ಈಗ ಬರ್ಕೊಂಡು ಹೋಗೋದಲ್ಲ, ಕ್ಲಾಸಲ್ಲಿ ಸಿಗುತ್ತೆ ಈಗ ಬರ್ಕೊಂಡು ಹೋಗೋದಲ್ಲ. ಅದ್ರ ಬದಲು ನಾವೇನ್ ಮಾಡ್ಬೇಕು ನೋಡಿ, A4 ಸೈಜ್ ನ ತಗೊಂಡು ಈ ತರ ಬೈಂಡಿಂಗ್ ನ ಮಾಡ್ಕೊಳ್ತೀರಾ. ಆ ಬೈಂಡಿಂಗ್ ಅಲ್ಲಿ ಕ್ಲಾಸ್ ನೋಟ್ಸ್ ಆಗ್ಬೋದು, ನೀವು ಓದ್ತಿರುವಂತ ಇನ್ಫಾರ್ಮೇಶನ್ ಆಗ್ಬೋದು, ಲೈನ್ ಟು ಲೈನ್ ನೋಟ್ಸ್ ಮಾಡ್ಕೊಳ್ಳಿ, ಜೊತೆಗೆ ಸ್ಪೇಸ್ ಬಿಟ್ಕೊಳ್ಳಿ ಇಷ್ಟು ಹೌದಲ್ಲ. ಫಾರ್ ಎಕ್ಸಾಂಪಲ್ ನಿಮಗೆ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಕ್ವಶನ್ಸ್ಗಳು ಹೆಂಗ್ ಬರ್ತಾ ಹೋಗ್ತವೆ, ಕರೆಂಟ್ ಅಫೇರ್ಸ್ ಬೇಸ್ಡ್ ಕಾನ್ಸ್ಟಿಟ್ಯೂಷನ್ ಕ್ವಶನ್ಸ್ಗಳು ನೋಡ್ತಾ ಹೋಗ್ತೀವಿ. ಜಿಯೋ ಪೊಲಿಟಿಕಲ್ ಇಶ್ಯೂಸ್ ಬೇಸ್ಡ್ ಎಕ್ಸಾಮ್ಗಳಲ್ಲಿ ಕ್ವಶನ್ಸ್ಗಳು ಕೇಳ್ತಾ ಬರ್ತಾನೆ ಹೌದಲ್ಲ. ಹಾಗೆ ಬರೀ ಜಿಯೋಗ್ರಫಿ ಇದ್ರೆ ಸಾಕಾಗಲ್ಲ, ಜಿಯೋಗ್ರಫಿಲಿ ಜಿಯೋ ಪಾಲಿಟಿಕ್ಸ್ ಇಶ್ಯೂಸ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಇಸ್ರಾಯೇಲ್ ಮತ್ತೆ ಯಾವುದು ಪ್ಯಾಲೆಸ್ತೈನ್ ವಿವಾದ ಆಗ್ತಿರ್ಬೋದು, ಭಾರತ ಮತ್ತೆ ಪಾಕಿಸ್ತಾನ ವಿವಾದ ಆಗ್ತಿರ್ಬೋದು, ರಷ್ಯಾ ಮತ್ತೆ ಉಕ್ರೇನ್ ವಿವಾದ ಆಗ್ತಿರ್ಬೋದು, ಮತ್ತೆ USA ಮತ್ತೆ ಕೆನಡಾ ವಿವಾದ ಆಗ್ತಿರ್ಬೋದು. ಈ ತರ ಬೌಂಡ್ರಿ ಇಶ್ಯೂಸ್ ಇರೋದ್ರ ಮೇಲೆ, ಜಿಯೋ ಪಾಲಿಟಿಕ್ಸ್ ಇಶ್ಯೂಸ್ ಮೇಲೆ ಕ್ವಶನ್ಸ್ ಕೇಳ್ತಿದ್ದಾನೆ, ಮ್ಯಾಪಿಂಗ್ ಮೇಲೆ ಕ್ವಶನ್ಸ್ ಕೇಳ್ತಿದ್ದಾನೆ. ಇವೆಲ್ಲ ಒಂದೊಂದ್ ಕಡೆ ಮಾಡ್ಕೊಳ್ಳೋ ಬದಲು ಈ ಸಬ್ಸೆಟ್ ಓದಿ ನೋಟ್ಸ್ ಮಾಡ್ಬೇಕಾದ್ರೆ ಆ ನೋಟ್ಸ್ ಮಧ್ಯದಲ್ಲಿ ಸ್ವಲ್ಪ ಜಾಗವನ್ನ ಬಿಟ್ಕೊಂಡ್ರೆ ನೀವು ಇಲ್ಲೇನ್ ಮಾಡ್ತಾ ಬರ್ಬೋದು, ಇನ್ಫಾರ್ಮೇಶನ್ ಫಿಲ್ ಮಾಡ್ಕೊಳ್ತಾ ಬರ್ಬೋದು. ಅವಾಗ ಪದೇ KAS ಗೆ ಒಂದು ನೋಟ್ಸು, IAS ಗೆ ಒಂದು ನೋಟ್ಸ್ ಅಂತ ಮಾಡೋ ಅಗತ್ಯತೆ ನಮ್ಗೆ ಇಲ್ಲಿ ಬರೋದಿಲ್ಲ. ಕ್ಲಿಯರ್. ನೋಟ್ಸ್ ಅನ್ನ ಕರೆಂಟ್ ಅಫೇರ್ಸ್ ಬೇಸ್ಡ್ ಯಾರು ಅಪ್ಡೇಟ್ ಮಾಡ್ಕೊಳ್ತಾ ಹೋಗ್ತಾರೋ ಅವ್ರಿಗೆ ಕಾಮನ್ ಸೆನ್ಸ್ ಲೆವೆಲ್ ಕೂಡ ಜಾಸ್ತಿ ಆಗುತ್ತೆ. ಎಲಿಮಿನೇಷನ್ ಮೆಥಡ್ ಅವ್ರಿಗೆ ಗೊತ್ತಾಗ್ತಾ ಬರುತ್ತೆ. ಮ್ಯಾಕ್ಸಿಮಮ್ ಪ್ರಿಲಿಮ್ಸ್ ಎಕ್ಸಾಮ್ಗಳನ್ನ, ಮೇನ್ಸ್ ಎಕ್ಸಾಮ್ಗಳನ್ನ ಕ್ರ್ಯಾಕ್ ಮಾಡಿ ಇಂಟರ್ವ್ಯೂವರೆಗೂ ಕೂಡ ರೀಚ್ ಆಗ್ತಾ ಬರ್ತಾರೆ ಸ್ನೇಹಿತರು. ಹಾಗಾಗಿ ನೋಟ್ಸ್ ಮಾಡ್ಕೊಳ್ಳೋದು ಒಂದು ಕಲೆ. ಆ ನೋಟ್ಸ್ ನೀವು ಆಫ್ಲೈನ್ ಅಲ್ಲಿ ಬಂತವ್ರು ಹೇಗೆ ಮಾಡ್ಕೊಳ್ಳೋದು ಅದನ್ನ ನಾವು ಇಲ್ಲೇ ಡಿಸ್ಕಸ್ ಮಾಡ್ಕೊಡ್ತಾ ಹೋಗ್ಬೋದು ಹೌದಲ್ಲ. ಇದು ನೋಟ್ ಆದ್ಮೇಲೆ ಈ ನೋಟನ್ನ ಮಾಡ್ಕೊಂಡ್ರೆ ಬರೀ ನೋಟ್ ಮಾಡ್ಕೊಂಡಿದ್ರೆ ಸಾಕಾಗತ್ತಾ, ಬರೀ ನೋಟ್ ಮಾಡ್ಕೊಂಡ್ಬಿಟ್ರೆ ಸಾಕಾಗತ್ತಾ, ನನಗೆ ಟೆಕ್ಸ್ಟ್ ಬುಕ್ ಓದಿದ್ರೆ ಸಾಕಾಗತ್ತಾ, ಹೌದಲ್ಲ. ಓದಿರೋದನ್ನ ನಾವು ಪುನರ್ಮನನ ಮಾಡ್ಕೊಳ್ತಾ ಬರ್ಬೇಕು, ರೀಕಾಲ್ ಮಾಡ್ಬೇಕು. ನಾನು ಎಕ್ಸಾಮ್ ಪೇಪರ್ ಅನ್ನ ಕೂತ್ಕೊಂಡಾಗ ಆ OMR ಶೀಟ್ ಇಟ್ಕೊಂಡು ಫಿಲ್ ಮಾಡ್ಬೇಕು ಅಂತಂದಾಗ ನಾನು ರಿವಿಷನ್ ಮಾಡಕ್ಕಾಗಲ್ಲ, ರೀಕಾಲ್ ಅಷ್ಟೇ ಮಾಡ್ಬೇಕು. ಓದಿರೋದನ್ನ ಮತ್ತೆ ವಾಪಸ್ ತಗೊಂಡ್ಬರ್ಬೇಕು. ಸೊ ಓದಿರೋದನ್ನ ವಾಪಸ್ ತರಬೇಕು ಅಂದ್ರೆ ನಾನು ಗ್ಲಾನ್ಸ್ ಮಾಡಬೇಕು, ರೀಕಾಲ್ ಅಂತ. ಅದಕ್ಕೆ ಫಾರ್ ಎಕ್ಸಾಂಪಲ್ ನಾನೇನಾದ್ರು ಓದ್ತಾ ಇದ್ರೆ 1.5 hour ಕಂಟಿನ್ಯೂಸ್ ಒಂದು ಕಾನ್ಸೆಪ್ಟ್ ನ ಓದಿದೀನಿ ಅಂತ ಅನ್ಕೊಳ್ಳಿ. ಈ 1.5 hour ಆದ್ಮೇಲೆ ಓದಿರೋದನ್ನ ಒಂದು ವೈಟ್ ಪೇಪರ್ ಅಲ್ಲಿ ಕೂತ್ಕೊಂಡು ನೀಟಾಗಿ ಬರ್ದ್ಬಿಡ್ತಿದ್ದೆ. ಜಸ್ಟ್ ಬುಲೆಟ್ ಪಾಯಿಂಟ್ ಅಲ್ಲಿ ಬರ್ತಿದ್ದೆ ಅಥವಾ ವರ್ಡ್ಸ್ ಅಲ್ಲಿ ಬರಿತಾ ಇದ್ದೆ. ಆವಾಗ ಈ ಶಾರ್ಟ್ ಟರ್ಮ್ ಮೆಮೊರಿಯಿಂದ ಲಾಂಗ್ ಟರ್ಮ್ ಮೆಮೊರಿಗೆ ಇದು ಕನ್ವರ್ಷನ್ ಆಗುತ್ತೆ. ಯಾವಾಗ ಶಾರ್ಟ್ ಟರ್ಮ್ ಮೆಮೊರಿಯಿಂದ ಲಾಂಗ್ ಟರ್ಮ್ ಮೆಮೊರಿ ಕನ್ವರ್ಟ್ ಆಗುತ್ತೋ ಅವಾಗ ತಲೆ ರಿಜಿಸ್ಟರ್ ಆಗಿ ಸ್ಟಾರ್ಟ್ ಆಗ್ತಾ ಬರುತ್ತೆ, ಯೋಚನೆ ಮಾಡಕ್ಕೆ ಮಾಡ್ತಾ ಬರ್ತೀವಿ. ಅಲ್ಲ, ದಿನದ ಕೊನೆಯಲ್ಲಿ ದಿನದ ಪೂರ್ತಿ ಏನು ಓದಿದೀನಿ ಅದನ್ನ ಒಂದು 10 ನಿಮಿಷ ಓದಿ ಒಂದ್ಸಲಿ ಬರೆದ್ಬಿಟ್ರೆ ಅಥವಾ ಯೋಚನೆ ಮಾಡಿ ಒಂದ್ಸಲಿ ಬರೆದ್ಬಿಟ್ರೆ, ರೀಕಾಲ್ ಮಾಡಿ ಬರೆದ್ರೆ ಅದು ಶಾರ್ಟ್ ಟರ್ಮ್ ಮೆಮೊರಿಯಿಂದ ಲಾಂಗ್ ಟರ್ಮ್ ಮೆಮೊರಿಗೆ ಕನ್ವರ್ಟ್ ಆಗುತ್ತೆ. ಈ ಪ್ರಾಕ್ಟೀಸ್ ನಿಮಗೆ ಕಷ್ಟ ಆಗುತ್ತೆ, ಬಟ್ ಆದ್ರೆ 200% ಜೆನ್ಯೂನ್ ಆಗಿ ನಿಮಗೆ ರಿಸಲ್ಟ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಈ XYZ ಅನ್ನೋ ಟಾಪಿಕ್ ನ ನೀವು ಓದಿರ್ತೀರಾ ಅಂತ ಅನ್ಕೊಳ್ಳಿ. XYZ ಟಾಪಿಕ್ ನ ಓದಿದ ಮೇಲೆ ನೀವು ಏನ್ ಮಾಡ್ಬೋದು ಈ ಎಕ್ಸಾಮ್ಗೆ ಅಂತ ಹೇಳಿದ್ರೆ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಮತ್ತೆ ಹೆಲ್ಪ್ ಕೂಡ ಆಗುತ್ತೆ. ಈ ಟಾಪಿಕ್ ಮೇಲೆ
ನಿಮಗೆ ಮೈನ್ಸ್ ಅಲ್ಲಿ ಬಂದಾಗ ಕ್ವಶನ್ಸ್ ಯಾವ ತರ ಫಾರ್ಮ್ ಆಗುತ್ತೆ, ಪ್ರಿಲಿಮ್ಸ್ ಅಲ್ಲಿ ಬಂದಾಗ ಈ ಕ್ವಶನ್ಸ್ ಹೇಗೆ ಕೇಳ್ತಾನೆ ಅಂತ ಹೇಳಿ ನೀನೇ ಕ್ವಶನ್ ಫಾರ್ಮ್ ಮಾಡಿ 4 ಆಪ್ಷನ್ಸ್ ನೀನೇ ಹಾಕೊಂಡಾಗ ಇದ್ರ ಮೇಲೆ ಕ್ವಶನ್ಸ್ ಹೇಗೆ ಡೆವಲಪ್ ಆಗುತ್ತೆ, ಕ್ವಶನ್ ಮಾಡೋರು ಯಾವ್ದು ರೀತಿಯಲ್ಲಿ ಹಾಕ್ತಾರೆ ಅನ್ನೋ ಆಲೋಚನೆ ನಿಮ್ ತಲೆಗೆ ಬರುತ್ತೆ. ಇದೇ ಮಾಡಲ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಬಿಡಿಸ್ತಿರಲ್ಲ, ಅವಾಗ ಯೋಚನೆ ಮಾಡಿ ಕ್ವಶನ್ಸ್ ಹೇಗೆ ತೆಗೆದಿದ್ದಾನೆ ಅಂದ್ರೆ ಈ ಟಾಪಿಕ್ ನ ಓದ್ಬೇಕಾದ್ರೆ ಅದೇ ರೀತಿಯಲ್ಲಿ ಯೋಚನೆ ಮಾಡಿ ಒಂದು ಕ್ವಶನ್ಸ್ ನೀವೇ ರೆಡಿ ಮಾಡಿ. ಯಾಕಂತ ಹೇಳಿದ್ರೆ ನೀವು ಎಕ್ಸಾಮ್ ಪ್ರಿಪೇರ್ ಆಗ್ತಿರೋದು ಎಕ್ಸಾಮ್ ನ ಕ್ರಾಕ್ ಮಾಡಬೇಕು ಅಂತಂದಾಗ ಯಾರು ನಾಗಪ್ಪ ಕ್ಲಾಸ್ ಮಾಡ್ತಿದ್ದಾರೆ ನಾಗಪ್ಪನ ಲೆವೆಲ್ಗೆ ಅಲ್ಲ, ಯಾರೋ ಒಬ್ರು ಟೀಚ್ ಮಾಡ್ತಿದ್ದಾರೆ ಅವ್ರ ಲೆವೆಲ್ಗೆ ಅಲ್ಲ, KPSC ಅಲ್ಲಿ ಕೂತ್ಕೊಂಡು ಕ್ವಶನ್ ಪೇಪರ್ ಅನ್ನ ಯಾರು ತಯಾರು ಮಾಡ್ತಾರಲ್ಲ ಅವ್ರ ಲೆವೆಲ್ಗೆ ನಾವು ಯೋಚನೆಯನ್ನ ಮಾಡ್ಬೇಕಾಗುತ್ತೆ. ಯಾವಾಗ ಅವ್ರ ಲೆವೆಲ್ಗೆ ನಾವು ಯೋಚನೆ ಮಾಡ್ತೀವಿ ಆವಾಗ ಅವನ ಪಲ್ಸ್ ನಮ್ಗೆ ಅರ್ಥ ಆಗ್ತದೆ, ಎಕ್ಸಾಮಿನರ್ ಪಲ್ಸ್ ನಮಗೆ ಅರ್ಥ ಆಗ್ಬೇಕು ಸ್ನೇಹಿತರೆ. ಯಾವಾಗ ಅರ್ಥ ಆಗುತ್ತೋ ಕ್ವಶನ್ಸ್ ಹೇಗೆ ಬರುತ್ತೆ ಅಂತ ಯೋಚನೆಯಲ್ಲಿ ಸ್ಟಾರ್ಟ್ ಆಗುತ್ತೋ. ಒಂದು ನ್ಯೂಸ್ ಪೇಪರ್ ಓದ್ತೀರಾ, ಜಸ್ಟ್ ಈ ಕಾನ್ಸೆಪ್ಟ್ ಮೇಲೆ ಕರೆಂಟ್ ಅಫೇರ್ಸ್ ಮೇಲೆ ಯಾವ ತರ ಆಗುತ್ತೆ, ಸಬ್ಜೆಕ್ಟ್ ಮೇಲೆ ಯಾವ ತರ ಕ್ವಶನ್ಸ್ ಆಗುತ್ತೆ, ಜಸ್ಟ್ ಬರೀರಿ. ಟೈಮ್ ತಗೊಳುತ್ತೆ ಬಟ್ 100% ರಿಸಲ್ಟ್ ಅಂತ ಕೊಡುತ್ತೆ. ಹೌದಲ್ಲ? ಸ್ಮಾರ್ಟ್ ವರ್ಕ್ ಅಂದ್ರೆ ಏನು ಹಾಗಿದ್ರೆ, ಹೌದಲ್ಲ? ಕರೆಂಟ್ ಅಫೇರ್ಸ್ ಬೇಸ್ಡ್ ಸಬ್ಜೆಕ್ಟ್ಗಳ ಓದ್ತಾ ಹೋದ್ರೆ ಆರಾಮ್ಸೆ ನಾವಿಲ್ಲಿ ಎಕ್ಸಾಮ್ನ ಕ್ರ್ಯಾಕ್ ಮಾಡ್ಬೋದು. ಹೌದಲ್ಲ? ಇವಾಗ ಈ ನೋಟ್ ಮಾಡ್ಕೋಬೇಕಾದ್ರೆ ಕ್ವಶನ್ಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೀವೆಲ್ಲ ಓದಿರ್ತೀರಲ್ಲ ಆ ಬೇಸ್ ಮೇಲೆ ಒಂದಷ್ಟು ಮಾಡೆಲ್ ಕ್ವಶನ್ಸ್ಗಳನ್ನ ನೀವೇ ಯೋಚನೆ ಮಾಡಿ ಆ ನೋಟ್ ಪಕ್ಕದಲ್ಲಿ ಹಾಕೊಳ್ಳೋದು ತುಂಬಾ ಒಳ್ಳೆಯದು. ಆವಾಗ ಈ ಎಕ್ಸಾಮಿನರ್ ಯಾವ ರೀತಿಯಲ್ಲಿ ಕ್ವಶನ್ಸ್ ಕೇಳ್ತಾನೆ ಅನ್ನೋ ಕಲ್ಪನೆ ನಿಮ್ಮಲ್ಲಿ ಬರಕ್ ಸ್ಟಾರ್ಟ್ ಆಗುತ್ತೆ, ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ. ಹಾಗಾಗಿ ಆ ಕ್ವಶನ್ಸ್ ಪ್ಯಾಟರ್ನ್ ನಿಮ್ಗೆ ಅರ್ಥ ಆದ್ರೆ 100% ಎಕ್ಸಾಮ್ನ ಕಣ್ಣು ಮುಚ್ಕೊಂಡು ಕ್ರ್ಯಾಕ್ ಅನ್ನ ಮಾಡ್ತೀರಾ. ಇದಾದ್ಮೇಲೆ ರೀಕಾಲ್ ಮಾಡ್ತಾ ಇದ್ದೀರಾ, ರಿವಿಸನ್ ರೀರೈಟ್ ಮಾಡಬೇಕು. ಓದಿದ್ದನ್ನ ಒಂದು ರೀರೈಟ್ ಮಾಡೋದನ್ನ ಅಭ್ಯಾಸವನ್ನ ಮಾಡ್ಕೊಳ್ಳಿ. ಓದಿದೀವಿ, ರೀಕಾಲ್ ಮಾಡಿದ್ವಿ, ಮತ್ತೊಂದ್ಸಲ ಬರಿತಾ ಇದ್ದೀವಿ. ಇವೆಲ್ಲ ಲೆಂತಿ ಪ್ರೋಸೆಸ್, ಬಟ್ ಆದ್ರೆ ನಿಮ್ಗೆ ರಿಸಲ್ಟ್ ಅಂತೂ ಪಕ್ಕ ಸಿಗುತ್ತೆ. ನಿಮ್ಗೆ ರಿಸಲ್ಟ್ ಬೇಕು, ಕಾಂಪಿಟೇಷನ್ ಇದೆ, ಕಾಮರ್ಸ್ ಬೇಸ್ಡ್ ಎಕ್ಸಾಮ್ ರಿಸ್ಕ್ ಇಲ್ಲಿ ತಗೊಳ್ಳೇಬೇಕು. ರಿಸ್ಕ್ ಇಲ್ಲ ಅಂದ್ರೆ ಜಗತ್ತಲ್ಲಿ ಏನು ಮಾಡೋಕ್ಕಾಗಲ್ಲ. ರಿಸ್ಕ್ ಇಲ್ದರೆ ಗೆಲ್ಲಕ್ ಆಗೋದೇ ಇಲ್ಲ. ಹೌದಲ್ಲ? ಮೋಟಿವೇಶನ್ ಇಂದ ಗೆಲ್ತೀವಿ ಅಂತಂದ್ರೆ ಸುಳ್ಳು. ಮೋಟಿವೇಶನ್ ಇಂದ ನಿಮ್ಗೆ ಏನೋ ಒಂದಷ್ಟು ಫೇಲ್ ಸಿಗುತ್ತೆ, ಅಷ್ಟು ದೂರ ಓಡೋಗ್ತೀರಾ, ಮತ್ತೆ ಸ್ಟಾಪ್ ಆಗುತ್ತೆ. ಅದು ಆಗ್ಬೇಡ್ದು. ನಿಮ್ಮಲ್ಲೇ ಮೋಟಿವೇಶನ್ ಕ್ರಿಯೇಟ್ ಆಗಬೇಕು. ಆ ಮೋಟಿವೇಶನ್ ಎಲ್ಲಿ ಸಿಗುತ್ತೆ? ಬರೆಯೋದ್ರಿಂದ ತಾಳ್ಮೆ ಡೆವಲಪ್ ಆಗುತ್ತೆ. ನಿಮಗೆ ಮೈನ್ಸ್ ಅಲ್ಲಿ ನಿಮಗೆ ರೈಟಿಂಗ್ ಜಾಸ್ತಿ ಆಗ್ತಾ ಬರುತ್ತೆ. ಹಾಗಾಗಿ ಪ್ರಾಕ್ಟೀಸ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ, ರೀರೈಟ್ ಅನ್ನ ಮಾಡ್ಕೊಳ್ಳಿ, ರಿವಿಷನ್ಸ್ಗಳಿಗೆ ಜಾಸ್ತಿ ಫೋಕಸ್ ಮಾಡ್ತಾ ಬನ್ನಿ, ರೆಗ್ಯುಲರ್ ಪ್ರಾಕ್ಟೀಸ್ ಇರಬೇಕು. ಸೊ ರೈಟಿಂಗ್ ಪ್ರಾಕ್ಟೀಸ್ ವೆರಿ ಇಂಪಾರ್ಟೆಂಟ್ ಕೇಸ್ ಮೈನ್ಸ್ ಅಲ್ಲಿ ಬಂದಾಗ. ಹೌದಲ್ಲ? ಆ ಬರವಣಿಗೆ ಹೇಗಿರ್ಬೇಕು, ಇಂಟ್ರೊಡಕ್ಷನ್ ಏನು, ಕನ್ಕ್ಲೂಷನ್ ಏನು, ಬಾಡಿಯಲ್ಲಿ ಏನಾಗಬೇಕು, ನಮ್ಗೆ ಗೊತ್ತಿಲ್ಲದೆ ಇರೋ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡೋದು ಹೇಗೆ, ಇವೆಲ್ಲವನ್ನು ಕೂಡ ಡಿಸ್ಕಸ್ ಮಾಡ್ತಾ ಹೋಗಿ ಮೈನ್ಸ್ಗೆ ಸಂಬಂಧಪಟ್ಟಂತೆ. ಇವೆಲ್ಲ ಆದ್ಮೇಲೆ ನೀವು ಒಂದಷ್ಟು ರೀತಿಯಲ್ಲಿ ನೀವು ಒಂದು ಬೌಂಡನ್ನ ಮಾಡ್ಕೊಳ್ಳಿ. ಸೊ ಯಾವ್ಯಾವ್ದು ಎಲ್ಲೆಲ್ಲಿ ಬರುತ್ತೆ, ಮೆಟೀರಿಯಲ್ಸ್ ತಗೊಂಡ್ರಿ, ಓದ್ತಾ ಇದೀವಿ, ನೋಟ್ಸ್ ಮಾಡ್ತೀವಿ, ಪ್ರಾಕ್ಟೀಸ್ ಮಾಡ್ತೀವಿ, ಒಂದು ಗೈಡೆನ್ಸ್ ಬೇಕು. ಎಲ್ಲಿ ಗೈಡೆನ್ಸ್ ನ ತಗೋಬೇಕು, ರೈಟ್ ಗೈಡೆನ್ಸ್ ಎಲ್ಲಿ ಸಿಗುತ್ತೋ ಅಲ್ಲಿ ತಗೊಳ್ಳಿ. ಒಂದು ಯಾವ್ದಾದ್ರು ಇನ್ಸ್ಟಿಟ್ಯೂಷನ್ ಆಗ್ಬೋದು, ಅಥವಾ ನಿಮ್ಮ ಸೀನಿಯರ್ಸ್ ಆಗ್ಬೋದು, ನಿಮ್ಮ ಕಾಲೇಜಲ್ಲಿ ಇರೋ ಲೆಕ್ಚರರ್ಸ್ ಆಗ್ಬೋದು, ಅಥವಾ ಮನೇಲಿರೋ ಪೇರೆಂಟ್ಸ್ ಆಗ್ಬೋದು, ಯಾವುದು ಸೆಲ್ಫ್ ಸ್ಟಡಿ ಮಾಡ್ತೀರಾ ನಿಮಗೆ ನೀವೇ ಆಗ್ಬೋದು. ಸೊ ಒಂದು ಪ್ರಾಪರ್ ಗೈಡೆನ್ಸ್ ಮಾಡಿಕೊಂಡು ಓದಲಿಕ್ಕೆ ಸ್ಟಾರ್ಟ್ ಮಾಡಿ. ಸೊ ಅಂಥವರಿಗೆ ಇದು ಹೆಲ್ಪ್ ಆಗ್ತಾ ಬರುತ್ತೆ. ಯಾವ ಟೆಕ್ಸ್ಟ್ ಬುಕ್ ನಾವು ಇಲ್ಲಿ ರೆಫರೆನ್ಸ್ ಇಟ್ಕೊಳ್ತಾ ಹೋಗೋಣ ಅಂತ ಒಂದೊಂದೇ ನಿಮಗೆ ನಾನು ಇಲ್ಲಿ ಹೇಳ್ತಾ ಬರ್ತೀನಿ. ಸೊ KS ಅಲ್ಲಿ ಬಂದಾಗ, ಪ್ರಿಲಿಮ್ಸ್ ಅಲ್ಲಿ ಬಂದಾಗ ನಿಮಗೆ 2 ಪೇಪರ್ ಬರ್ತಾ ಹೋಗುತ್ತೆ. ಒಂದು ಪೇಪರ್ 1, ಇನ್ನೊಂದು ಪೇಪರ್ 2. ಹೌದಲ್ಲ? KS ಪೇಪರ್ 1 ಅಲ್ಲಿ ನಿಮ್ ಪೇಪರ್ 1 ಮತ್ತೆ ಪೇಪರ್ 2 ಅಲ್ಲಿ ಬಂದಾಗ ನಿಮಗೆ KS ಪ್ರಿಲಿಮ್ಸ್ ನೋಟಿಫಿಕೇಶನ್ ಆದ್ಮೇಲೆ ಹೈಯೆಸ್ಟ್ ಫೋಕಸ್ ಮಾಡ್ಬೇಕಾಗಿರೋದು, ಅತಿ ಹೆಚ್ಚು ಫೋಕಸ್ ಮಾಡ್ಬೇಕಾಗಿರೋದು ಪೇಪರ್ ಅಂದ್ರೆ ಪೇಪರ್ 2. ಯಾಕೆ ಅಂತ ಗೊತ್ತಾಗುತ್ತೆ. ಸಿಲೆಬಸ್ ಕಂಪ್ಯಾರಿಟಿವ್ಲಿ ಪೇಪರ್ 1ಗಿಂತ ಕಡಿಮೆ ಇದೆ. ಹಾಗಾಗಿ ಪೇಪರ್ 2ಗೆ ನಮಗೆ 3 ಇಂದ 4 ಸಬ್ಜೆಕ್ಟ್ ಅವರು ಮೆಂಟಲ್ ಹೆಬಿಲಿಟಿ ಓದಿದ್ರೆ ಸಾಕು, ಸೈನ್ಸ್ ಓದಿದ್ರೆ ಸಾಕು, ಮತ್ತೆ ಕರ್ನಾಟಕ ಕರೆಂಟ್ ಅಫೇರ್ಸ್, ಕರ್ನಾಟಕ ಎಕನಾಮಿಕ್ಸ್ ಸರ್ವೆ ಇಷ್ಟು ಓದಿದ್ರೆ ಪೇಪರ್ 2 ಕಂಪ್ಲೀಟ್ ಆಗಿಬಿಡುತ್ತೆ. ಹಾಗಾಗಿ 200 ಮಾರ್ಕ್ಸ್ ಸಿಗುತ್ತೆ. ಸೊ ನೀವು ಪೇಪರ್ 2ಗೆ ಮ್ಯಾಕ್ಸಿಮಮ್ ಫೋಕಸ್ ಮಾಡ್ಕೊಳ್ತಾ ಪೇಪರ್ 1 ಅಲ್ಲಿ ಸೆಲೆಕ್ಟೆಡ್ ಮಾಡ್ಕೊಳ್ತಾ ಓದ್ಕೊಳ್ತಾ ಹೋಗ್ಬೋದು. ನೋಟಿಫಿಕೇಶನ್ ಆದ್ಮೇಲೆ ಅಲ್ಲಿವರೆಗೂ ಪೇಪರ್ 1 ಅಲ್ಲಿ ಯಾವ್ಯಾವ್ದು ಇಂಪಾರ್ಟೆಂಟ್ ಇದೆ ಅದು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಹಾಗಾಗಿ ಈ ಪೇಪರ್ 1 ಅಲ್ಲಿ ಯಾವ ಸಬ್ಜೆಕ್ಟ್ಗಳು ಬರ್ತಾ ಹೋಗ್ತವೆ ಅಂತ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕೂ ಮೊದಲು ಇಲ್ಲಿ ಬಂದಾಗ ಪೇಪರ್ 1 ಅಲ್ಲಿ 100 ಕ್ವಶನ್ಸ್ ಬರುತ್ತೆ. ಈಚ್ ಕ್ವಶನ್ಸ್ ಕ್ಯಾರಿ 2 ಮಾರ್ಕ್ಸ್ ಅಂತಂದ್ರೆ 200 ಮಾರ್ಕ್ಸ್ಗೆ ಪ್ರಿಲಿಮ್ಸ್ ಎಕ್ಸಾಮ್ ನಡೀತಾ ಬರುತ್ತೆ ಪೇಪರ್ 1. ಪೇಪರ್ 2ಗೆ ಬಂದಾಗ ಸೇಮ್ 100 ಕ್ವಶನ್ಸ್ ಇಂಟು 2 ಅಂತಂದ್ರೆ 200 ಮಾರ್ಕ್ಸ್ಗೆ ಪೇಪರ್ 2. ಓವರಾಲ್ ಆಗಿ ಬಂದಾಗ 400 ಮಾರ್ಕ್ಸ್ಗೆ ಪ್ರಿಲಿಮ್ಸ್ ನಡೆಯುತ್ತೆ. ಜೊತೆಗೆ ನಿಮಗೆ 0.25 ಅಷ್ಟು ನೆಗೆಟಿವ್ ಕೂಡ ಇದೆ. ಒಂದು ಕ್ವಶನ್ಸ್ ರಾಂಗ್ ಮಾಡಿದ್ರೆ 0.25 ಅಷ್ಟು ನೆಗೆಟಿವ್ ಕೂಡ ಮಾಡ್ತಾರೆ. ಹಾಗಾಗಿ ಈ 400 ಮಾರ್ಕ್ಸ್ಗೆ 400 ತಗೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ 200 ಇಂದ 240, 230 ಒಳ್ಳೆ ಸ್ಕೋರ್ ಆಗಿರುತ್ತೆ ಸಾಮಾನ್ಯವಾಗಿ. ಇದಕ್ಕೆ ನೀವು ಎಷ್ಟು ಸ್ಕೋರ್ ಮಾಡಬೇಕು, 50 to 60% ಸ್ಕೋರ್ ಮಾಡಿದ್ರೆ ಎಕ್ಸಾಮ್ ನಾವಿಲ್ಲಿ ಕ್ರ್ಯಾಕ್ ಮಾಡ್ಬೋದು. ಅದ್ರ ಬಗ್ಗೆ ನಾವು ಇಲ್ಲಿ ನೋಡ್ತಾ ಹೋಗೋಣ. ಆ ಸೋರ್ಸ್ ನಾವಿಲ್ಲಿ ರೆಫರೆನ್ಸ್ಗೆ ತಗೊಳ್ತಾ ಹೋಗೋಣ ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ. ನೋಡಿ,
ಪೇಪರ್ 1 ನಲ್ಲಿ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ ಅಂದ್ರೆ ಮಾನವಿಕ ಶಾಸ್ತ್ರಗಳು ಅಂತ ಬರ್ತಾ ಹೋಗುತ್ತೆ. ಇಲ್ಲಿ 4 ಸಬ್ಜೆಕ್ಟ್ ಬರುತ್ತೆ, ವೆರಿ ಇಂಪಾರ್ಟೆಂಟ್ 4 ಸಬ್ಜೆಕ್ಟ್ ಬರುತ್ತೆ. ಈ 4 ಸಬ್ಜೆಕ್ಟ್ಗಳು KS ಪ್ರಿಲಿಮ್ಸ್ ಅಲ್ಲೂ ಬರ್ತವೆ, KS ಮೈನ್ಸ್ ಅಲ್ಲೂ ಕೂಡ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ. ಇಲ್ಲಿ ಹಿಸ್ಟ್ರಿ, ಪೊಲಿಟಿಕಲ್ ಹಿಸ್ಟ್ರಿ ಓದ್ತಾ ಹೋಗ್ತೀವಿ, ಜೊತೆಗೆ ಸ್ವಲ್ಪ ಕಲ್ಚರ್ ಹಿಸ್ಟ್ರಿ ಓದ್ತೀವಿ ಪ್ರಿಲಿಮ್ಸ್ ಅಲ್ಲಿ. ಆದ್ರೆ ಮೈನ್ಸ್ ಅಲ್ಲಿ ಬಂದಾಗ ಕಲ್ಚರ್ ಹಿಸ್ಟ್ರಿಗೆ ಜಾಸ್ತಿ ನಾವು ಇಲ್ಲಿ ಫೋಕಸ್ ಮಾಡ್ತಾ ಹೋಗ್ತೀವಿ. ಯಾವ ಚಾಪ್ಟರ್ ಬರುತ್ತೆ, ಏನ್ ಬರುತ್ತೆ ಅವೆಲ್ಲ ಮುಂದಿನ KS ಮೈನ್ಸ್ ವಿಡಿಯೋಸ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ, ಹೌದಲ್ಲ. KS ಪ್ರಿಲಿಮ್ಸ್ ಅಲ್ಲಿ ಬಂದಾಗ ಫಾರ್ ಎಕ್ಸಾಂಪಲ್ ಹಿಸ್ಟ್ರಿಯನ್ನು ನಾವು ಇಲ್ಲಿ 4 ಪಾರ್ಟ್ ಮಾಡ್ಕೊಳ್ತಾ ಹೋಗ್ತೀವಿ, 4 ವಿಭಾಗ ಮಾಡ್ಕೊಳ್ತಾ ಹೋಗ್ತೀವಿ. ಏನ್ಸಿಯಂಟ್ ಹಿಸ್ಟ್ರಿ, ಪ್ರಾಚೀನ ಭಾರತ ಇತಿಹಾಸ, ಮೆಡಿವಲ್ ಹಿಸ್ಟ್ರಿ, ಮಧ್ಯಕಾಲ ಇತಿಹಾಸ, ಮಾಡರ್ನ್ ಹಿಸ್ಟ್ರಿ, ಆಧುನಿಕ ಇತಿಹಾಸ, ಕರ್ನಾಟಕ ಇತಿಹಾಸ, ಆ ಥರ ಹೇಳಿ 4 ಭಾಗ ಮಾಡ್ಕೊಳ್ತಾ ಹೋಗ್ತೀವಿ. 4ಕ್ಕೂ ಯಾವ ಸೋರ್ಸ್ ನಾವು ಇಲ್ಲಿ ಓದಬೇಕು, ಎಷ್ಟು ಕ್ವಶನ್ಸ್ ಬರುತ್ತೆ. ಇಲ್ಲಿ ಮ್ಯಾಕ್ಸಿಮಮ್ ಅಂತಂದ್ರೆ 16 to 18 ಕ್ವಶನ್ಸ್ ಬರುವ ಸಾಧ್ಯತೆ ಇರ್ತಾ ಹೋಗುತ್ತೆ. ಎಷ್ಟು? 16 to 18 ಕ್ವಶನ್ಸ್. ಅಂದ್ರೆ ಈ ಹ್ಯುಮ್ಯಾನಿಟೀಸ್ ಮೇಲೆ ನಿಮಗೆ 60 ಕ್ವಶನ್ಸ್ ಬರೋ ಸಾಧ್ಯತೆ ಇರುತ್ತೆ. 60 ಕ್ವಶನ್ಸ್ ಬಂದ್ಬಿಡುತ್ತೆ. 60 into 2 ಅಂತಂದ್ರೆ 120 ಮಾರ್ಕ್ಸ್ ಈ 4 ಸಬ್ಜೆಕ್ಟ್ ಇಂದ ಬರೋ ಸಾಧ್ಯತೆಗಳು ಹೆಚ್ಚಿರುತ್ತೆ. ಈ 40 ಕ್ವಶನ್ಸ್ಗಳು ಎಲ್ಲಿ ಬರ್ತವೆ? ಇನ್ನು ಉಳಿದಿರುವಂತಹ 40 ಕ್ವಶನ್ಸ್ಗಳು ಕರೆಂಟ್ ಅಫೇರ್ಸ್ ಮೇಲೆ ಬಂದ್ಬಿಡುತ್ತೆ, ಹೌದಲ್ಲ. ಅದು ಯಾವ್ಯಾವ್ದು ಅಂತ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಹಾಗೆ ಹಿಸ್ಟ್ರಿಯಲ್ಲಿ ಬಂದಾಗ ಏನ್ಸಿಯಂಟ್ ಹಿಸ್ಟ್ರಿ, ಪ್ರಾಚೀನ ಭಾರತ ಇತಿಹಾಸ, ಪ್ರಾಚೀನ ಭಾರತ ಇತಿಹಾಸದಲ್ಲಿ ನಿಮಗೆ 3 to 4 ಕ್ವಶನ್ಸ್ಗಳು ಬರುವ ಸಾಧ್ಯತೆ ಇರ್ತಾ ಹೋಗುತ್ತೆ. ಹಾಗಾಗಿ ಈ 3 to 4 ಕ್ವಶನ್ಸ್ಗಳೇ ತಗೋಬೇಕು ಅಂತಂದ್ರೆ, ಆನ್ಸರ್ ಮಾಡಬೇಕು ಅಂತ ಹೇಳಿದ್ರೆ ನಾವೀಗ ಏನೆಲ್ಲ ಹೊತ್ತು ಇದು ಮೈನ್ಸ್ ಅಲ್ಲೂ ಕೂಡ ಈ ಏರಿಯಾ ಕೆಲವೊಂದು ಏರಿಯಾ ಬರ್ತಾ ಹೋಗುತ್ತೆ. ಇದಕ್ಕೆ ಬೇಸಿಕ್ ಆಗಿ ನಮ್ಗೆ ಬೇಕಿರೋದು DSCRT ಅಥವಾ NCERT ಬುಕ್ಸ್ಗಳನ್ನ 6 ಇಂದ 12th ವರೆಗೆ ಏನು ಓದ್ಕೊಂಡಿದ್ದೀರಾ ಅಥವಾ ಓದಿದ್ದೀರಾ ಅಥವಾ ಓದ್ತಾ ಇದ್ದೀರಾ, ಹೌದಲ್ಲ. ಅಷ್ಟು ಇನ್ಫಾರ್ಮೇಶನ್ ರೆಗ್ಯುಲರ್ ಕಲೆಕ್ಟ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಟೆಕ್ಸ್ಟ್ ಬುಕ್ ಯಾವ್ದಾರ ಕೋಚಿಂಗ್ ಸೇರ್ಕೊಂಡಿಲ್ಲ ಅಂತಂದ್ರೆ ಟೆಕ್ಸ್ಟ್ ಬುಕ್ ನ ರೆಫರೆನ್ಸ್ ಇಟ್ಕೊಂಡು ಓದ್ತೀವಿ ಅನ್ನೋದಾದ್ರೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದ್ತಾ ಇರೋದು UPSC ಕೂಡ ಹೆಲ್ಪ್ ಆಗುತ್ತೆ. RS ಶರ್ಮಾ ಬುಕ್ಸ್ ನ ರೆಫರೆನ್ಸ್ಗೆ ತಗೋಬಹುದು. ಕನ್ನಡದಲ್ಲಿ ಓದುವಂತವರಾದ್ರೆ ಡಾಕ್ಟರ್ K ಸದಾಶಿವ ಟೆಕ್ಸ್ಟ್ ಬುಕ್ ನ ರೆಫರೆನ್ಸ್ಗೆ ತಗೋಬಹುದು. ಅಥವಾ ಅವರು ಕೋಚಿಂಗ್ ಹೋಗ್ತಾ ಇದ್ರೆ ಅಲ್ಲಿ ಕೊಡುವಂಥ ಮೆಟೀರಿಯಲ್ಸ್ ನಿಮಗೆ ಜೆನ್ಯೂನ್ ಅಂತ ಅನಿಸಿದ್ರೆ ಆ ಮೆಟೀರಿಯಲ್ಸ್ ಪ್ಲಸ್ ನೀವು DSCRT NCERT ಓದಿದ್ರೆ ಅಷ್ಟು ನಿಮಗೆ ಸಾಕಾಗ್ತಾ ಹೋಗುತ್ತೆ. ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ IAS ಅಲ್ಲಿ ಏನು ಕೇಳಿದ್ದಾನೆ, KS ಅಲ್ಲಿ ಏನು ಕೇಳಿದ್ದಾನೆ, ಇತರ ಎಕ್ಸಾಂಪಲ್ ಯಾವ್ದು ಕೇಳಿದ್ದಾನೆ ಅವೆಲ್ಲವನ್ನು ಕ್ರೋಢೀಕರಿಸಿದ್ರೆ ಬಹುತೇಕ ಇದಕ್ಕೆ ನಿಮಗೆ ಸಾಕಾಗ್ತಾ ಬರುತ್ತೆ ಸ್ನೇಹಿತರೆ, ಹೌದಲ್ಲ. ಹಿಸ್ಟ್ರಿಯಲ್ಲಿ ಒಂದು ಏನು ಟೈಮ್ ಲೈನ್ ಅನ್ನ ಮಾಡ್ಕೊಳ್ಳೋದು ಮಾತ್ರ ಮರೀಲಿಕ್ಕೆ ಹೋಗ್ಬೇಡಿ. ಪ್ರತಿಯೊಂದು ಚಾಪ್ಟರ್ಗೆ ಒಂದು ಟೈಮ್ ಲೈನ್ ಅನ್ನ ನೀವು ದಯವಿಟ್ಟು ಮಾಡ್ಕೋಬೇಕಾಗತ್ತೆ. ಈ ಟೈಮ್ ಲೈನ್ ನ ಮಾಡ್ಕೊಂಡ್ರೆ ಮ್ಯಾಕ್ಸಿಮಮ್ ಸ್ಕೋರ್ ಅನ್ನ ನೀವು ಇಲ್ಲಿ ಮಾಡ್ತಾ ಹೋಗ್ಬೋದು. ಇದಾದ್ಮೇಲೆ ಮಿಡಿವಲ್ ಹಿಸ್ಟ್ರಿ, ಮಧ್ಯಕಾಲೀನ ಭಾರತ ಇತಿಹಾಸ, ಇದಕ್ಕೆ ನಿಮಗೆ ಬೇಕಾಗಿರುವಂತ ಪುಸ್ತಕ ಅಂದ್ರೆ ನಿಮಗೆ 6th ಇಂದ 12th ವರೆಗೆ ಟೆಕ್ಸ್ಟ್ ಬುಕ್ ಬೇಕಾಗುತ್ತೆ. ಅದ್ರ ಜೊತೆಗೆ K ಸದಾಶಿವ ಕನ್ನಡದಲ್ಲಿ ಓದೋದಾದ್ರೆ, ಇಂಗ್ಲಿಷ್ ಅಲ್ಲಿ ಓದ್ತೀವಿ ಸತೀಶ್ ಚಂದ್ರ ಅವ್ರದ್ದು. ನೀವೇನಾದ್ರು ಕ್ಲಾಸಿಗೆ ಸೇರ್ಕೊಂಡಿದ್ರೆ ಕ್ಲಾಸ್ ಪ್ಲಸ್ DSCRT ಅಥವಾ NCERT ಅಷ್ಟೇ ಸಾಕಾಗ್ತಾ ಬರುತ್ತೆ. ಇದಕ್ಕೆ ಹೆಚ್ಚಿನ ಅಗತ್ಯತೆ ಇಲ್ಲ, ಕೊಡ್ಬೇಕು ಅಂತ ಏನಿಲ್ಲ. ಮೈನ್ಸ್ ಅಲ್ಲಿ ಬಂದಾಗ ಕಲ್ಚರ್ ಪಾರ್ಟ್ ಅಲ್ಲಿ ನಾವು ಇಲ್ಲಿ ಓದ್ಕೊಳ್ತಾ ಬರ್ತೀವಿ. ಇಲ್ಲಿ ಪೊಲಿಟಿಕಲ್ ಹಿಸ್ಟ್ರಿಗೆ ಜಾಸ್ತಿ ಕ್ವಶನ್ಸ್ ಕೇಳುವ ಸಾಧ್ಯತೆ ಇಲ್ಲಿ ಜಾಸ್ತಿ ಇರ್ತಾ ಬರುತ್ತೆ. ಜೊತೆಗೆ ನಿಮ್ಮ ಕ್ಲಾಸ್ ಅಲ್ಲಿ ಕೊಡುವಂತ ನೋಟ್ಸ್ ಇದಕ್ಕೆ ಸಾಕಾಗ್ತಾ ಬರುತ್ತೆ. ಸೊ ಫಾರ್ ಎಕ್ಸಾಂಪಲ್ NCC ಅಲ್ಲಿ ಡಾಕ್ಟರ್ ಕೃಷ್ಣಮೂರ್ತಿ ಸರ್ ಅಂತ ಕ್ಲಾಸ್ ಅನ್ನ ಮಾಡ್ತಾರೆ. ಲಾಸ್ಟ್ ಮಾಡಿರುವಂತ ಕ್ವಶನ್ಸ್ ಅಲ್ಲಿ ಕ್ಲಾಸ್ ನೋಟ್ಸ್ ಇದೆ, 11 ಕ್ವಶನ್ಸ್ UPSC ಅಲ್ಲಿ ಕೂಡ ಬಂದಿದೆ ಅವರದು. ಹಾಗಾಗಿ ಅಂತ ಸರ್ಗಳ ಹತ್ರ ನೀವು ಕ್ಲಾಸ್ ಅನ್ನ ಕೇಳಿದ್ರೆ ಅಥವಾ ಅವ್ರ ಮೆಟೀರಿಯಲ್ಸ್ ನೀವು ಕಲೆಕ್ಟ್ ಮಾಡಿದ್ರೆ ತುಂಬಾನೇ ನಿಮಗೆ ಹೆಲ್ಪ್ ಆಗ್ತಾ ಬರುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಜೊತೆಗೆ ಮಾಡರ್ನ್ ಹಿಸ್ಟ್ರಿ, ಆಧುನಿಕ ಭಾರತ ಇತಿಹಾಸ. ಆಧುನಿಕ ಭಾರತ ಇತಿಹಾಸಕ್ಕೆ ನಿಮಗೆ ಇದು ವೆರಿ ಇಂಪಾರ್ಟೆಂಟ್. ಮ್ಯಾಕ್ಸಿಮಮ್ ಕ್ವಶನ್ಸ್ಗಳು ಬರುವ ಸಾಧ್ಯತೆ ಇರೋದು ಪ್ರಿಲಿಮ್ಸ್ ಅಲ್ಲಿ ಅಂತಂದ್ರೆ ಮಾಡರ್ನ್ ಇತಿಹಾಸದಲ್ಲಿ, ಅದು ಕೂಡ ಆಧುನಿಕ ಭಾರತ ಇತಿಹಾಸದಲ್ಲಿ ಇಲ್ಲಿ ಬಂದಾಗ ನಿಮಗೆ 5 to 6 ಕ್ವಶನ್ಸ್ಗಳು, ಕೆಲವೊಂದು ಟೈಮ್ 7-8 ಕ್ವಶನ್ಸ್ಗಳು ಬರುವ ಸಾಧ್ಯತೆ ಇರ್ತಾ ಬರುತ್ತೆ. ಹಾಗಾಗಿ ಇದು ನಿಮಗೆ ಹಿಸ್ಟ್ರಿಯಲ್ಲಿ ಬಂದಾಗ ಮೊದಲ ಸ್ಥಾನದಲ್ಲಿ ನಿಂತ್ಕೊಳ್ಳುತ್ತೆ ಕ್ವಶನ್ಸ್ ಅನ್ನ ಕೇಳೋದ್ರಲ್ಲಿ. ಅದು ವೆರಿ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ. ಇದಕ್ಕೆ ಇಂಗ್ಲಿಷ್ ಅಲ್ಲಿ ಬಂದಾಗ ಸ್ಪೆಕ್ಟ್ರಮ್ ಟೆಕ್ಸ್ಟ್ ಬುಕ್ ನ ನೀವು ತಗೋಬಹುದು. ಸ್ಪೆಕ್ಟ್ರಮ್ ಪಬ್ಲಿಕೇಶನ್ ಅವರು ಪಬ್ಲಿಷ್ ಮಾಡುವಂತ ಟೆಕ್ಸ್ಟ್ ಬುಕ್ ನ ಕನ್ನಡದಲ್ಲಿ ಓದ್ತಾ ಇದ್ದಿದ್ರೆ ಡಾಕ್ಟರ್ K ಸದಾಶಿವ ಬುಕ್ಸ್ ಅನ್ನು ತಗೊಳ್ಳಿ. ಜೊತೆಗೆ ಆಸ್ ಯೂಶುವಲ್ ನಿಮಗೆ NCERT ಮತ್ತೆ DSCRT ಕಂಪಲ್ಸರಿ ಬೇಸಿಕ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಇದಕ್ಕಂತೂ ನೋಟ್ಸ್ ಮಾಡ್ಕೊಳ್ಳೇಬೇಕು. ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್. ಅಲ್ಲಿಂದ ಕೂಡ 2 to 3 ಕ್ವಶನ್ಸ್ ಬೇಸಿಕ್ ಬುಕ್ಸ್ ಇಂದಲೇ ಬಂದ್ಬಿಡ್ತದೆ ಮಾಡರ್ನ್ ಹಿಸ್ಟ್ರಿಯಲ್ಲಿ. ಸೊ ಕ್ಲಿಯರ್. ಇದ್ರ ಜೊತೆಗೆ ಕರ್ನಾಟಕ ಇತಿಹಾಸ, ಕರ್ನಾಟಕ ಇತಿಹಾಸ NCC ಅಲ್ಲಿ ನಿಮಗೆ ರೆಕಾರ್ಡ್ ಕ್ಲಾಸ್ ಕೂಡ ಸಿಗುತ್ತೆ, ನಿಮಗೆ ಆಫ್ಲೈನ್ ಕ್ಲಾಸ್ ಕೂಡ ಸಿಗುತ್ತೆ. ಇದನ್ನು ಕೂಡ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಇದ್ರ ಮೇಲೆ ಮ್ಯಾಕ್ಸಿಮಮ್ ಕ್ವಶನ್ಸ್ಗಳು 4 to 5 ಕ್ವಶನ್ಸ್ಗಳು ಕೇಳುವ ಸಾಧ್ಯತೆ ಇರ್ತಾ ಬರುತ್ತೆ. ಒಂದು ಟೆಕ್ಸ್ಟ್ ಬುಕ್ ನ ರೆಫರೆನ್ಸ್ಗೆ ತಗೊಳ್ಳೋದಾದ್ರೆ ಇಲ್ಲಿ ನಿಮಗೆ ಸೂರ್ಯನಾಥ್ ಕಾಮತ್ ಅವರು ಟೆಕ್ಸ್ಟ್ ಬುಕ್ ನ ತಗೊಳ್ತಾ ಹೋಗ್ಬೋದು. ಮತ್ತೆ DSCRT ಅಲ್ಲಿ ಯಾವುದು DSCRT 6th ಇಂದ 12th ವರೆಗೆ ಬರುವಂತ ಇನ್ಫಾರ್ಮೇಶನ್ ಇದಕ್ಕೆ ನಿಮ್ಗೆ ಸಾಕಾಗ್ತಾ ಬರುತ್ತೆ. ಇಷ್ಟನ್ನ ನೀವು ಫೋಕಸ್ ಮಾಡ್ತು ಅಂದ್ರೆ ಪ್ರಿಲಿಮ್ಸ್ ಅಲ್ಲಿ 16 to 18 ಕ್ವಶನ್ಸ್ ಬಂದ್ರೆ ಈಸಿಯಾಗಿ ನೀವು ಅಟೆಂಡ್ ಅನ್ನ ಮಾಡ್ಬೋದು. ಹಿಸ್ಟ್ರಿ ಆದ್ರಿಂದ ಬಹುತೇಕ ಎಲ್ಲ ಕ್ವಶನ್ಸ್ ಕೂಡ ಅಟೆಂಡ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಅಟ್ಲೀಸ್ಟ್ 10 to 12 ಕ್ವಶನ್ಸ್ ಅಟೆಂಡ್ ಮಾಡಿದ್ರೆ ಕೂಡ ನಿಮಗೆ ಸಾಕಾಗುತ್ತೆ.
ಸೊ ಕ್ಲಿಯರ್. ನಿಮ್ಗೆ ಇಲ್ಲಿ ಬಂದಾಗ ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಅಲ್ಲಿ ಬಂದಾಗ ನಿಮ್ಗೆ ಇಂಪಾರ್ಟೆಂಟ್ ಆಗಿರುವಂತ ಜಿಯೋಗ್ರಫಿ, ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಮ್ಯಾಕ್ಸಿಮಮ್ ಕ್ವಶನ್ಸ್ಗಳು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಕೇಳ್ತಾ ಇರೋದು ಕರೆಂಟ್ ಅಫೇರ್ಸ್ ಬೇಸ್ಡ್ ಆಗ್ಬೋದು ಅಥವಾ ಸಬ್ಜೆಕ್ಟ್ ಬೇಸ್ಡ್ ಅಲ್ಲಿ ಬಂದಾಗ ಸೈನ್ಸ್ ಮತ್ತೆ ಜಿಯೋಗ್ರಫಿ ಮೇಲೆ ಫೋಕಸ್ ಜಾಸ್ತಿ ಮಾಡಬೇಕಾಗುತ್ತೆ. KS ಪ್ರಿಲಿಮ್ಸ್ ಅಲ್ಲೂ ಕೂಡ ನಾವು ಅದನ್ನು ನೋಡ್ತಾ ಬರ್ತೀವಿ. ಹಾಗಾಗಿ ಜಿಯೋಗ್ರಫಿ ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ. ಕರೆಂಟ್ ಅಫೇರ್ಸ್ ಬೇಸ್ಡ್ ಜಿಯೋಗ್ರಫಿ ಕೂಡ ಓದ್ಕೋಬೇಕು ಮತ್ತೆ ಜಿಯೋಗ್ರಫಿಯನ್ನು ಕೂಡ ಓದ್ಕೋಬೇಕು. ಈ ಜಿಯೋಗ್ರಫಿನ ನಾವಿಲ್ಲಿ ಆಕ್ಚುಲ್ 4 ಪಾರ್ಟ್ ಅನ್ನ ಮಾಡ್ಕೊಳ್ತಾ ಬರ್ತೀವಿ. ಮೊದಲನೇದು ಪ್ರಾಕೃತಿಕ ಭೂಗೋಳಶಾಸ್ತ್ರ ಅಥವಾ ಫಿಸಿಕಲ್ ಜಿಯೋಗ್ರಫಿ, ವೆರಿ ಇಂಪಾರ್ಟೆಂಟ್. ಇದರಲ್ಲಿ 4 to 5 ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು ಪ್ರಿಲಿಮ್ಸ್ ಅಲ್ಲಿ ನಿಮಗೆ. ಮ್ಯಾಕ್ಸಿಮಮ್ ಇಷ್ಟು ಇದು ಎಲ್ಲಾನು ಕೂಡ ಫ್ಯಾಕ್ಟ್ಸ್ ಗಿಂತ ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ಸ್ ಗಳು ಆಗಿರುತ್ತೆ. ಹಾಗಾಗಿ ಇದಕ್ಕೆ ನಿಮಗೆ DSCRT ಅಥವಾ NCERT ಟೆಕ್ಸ್ಟ್ ಬುಕ್ ಕಂಪಲ್ಸರಿ ಓದಬೇಕಾಗುತ್ತೆ. DSCRT ಅಥವಾ NCERT ಏನಾದ್ರು ಓದಿದ್ರೆ ನಿಮಗೆ ಬೇರೆ ಬುಕ್ಸ್ ಗಳು ಓದೋ ಅಗತ್ಯತೆ ಇಲ್ಲ. ಪ್ರಿಲಿಮ್ಸ್ ಅಲ್ಲಿ ಬಹುತೇಕ ಅದೇ ಸಾಕಾಗುತ್ತೆ ನಿಮಗೆ. NCERT ಟೆಕ್ಸ್ಟ್ ಬುಕ್ ನ ಓದಿ NCC ಅಲ್ಲಿ ನೀವು ಕ್ಲಾಸ್ ತಗೊಂಡಿದ್ರೆ ಬಹುತೇಕ ಅಷ್ಟೇ ಸಾಕು. ಜೊತೆಗೆ ಪ್ರೀವಿಯಸ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ರು ಕೂಡ ಸಾಕಾಗುತ್ತೆ. 6th ಇಂದ 12th ವರೆಗೆ ಬರುವಂತ DSCRT ಕನ್ನಡ ಮೀಡಿಯಂ ಆಗಿದೆ ಮಾತ್ರ DSCRT ತಗೊಳ್ಳಿ. ಇಂಗ್ಲಿಷ್ ಮೀಡಿಯಂ ಆಗಿದೆ NCERT ಟೆಕ್ಸ್ಟ್ ಬುಕ್ ನ ತಗೊಳ್ಳಿ. ಜೊತೆಗೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಯಾರು ಓದೋರು ಆಗಿದ್ರೆ UPSC ಪ್ಲಸ್ KPSC ಎರಡು ಓದ್ತಾ ಇದ್ರೆ ಗೋಚೆಂಗ್ ಲೇಂಗ್ ಅವ್ರದ್ದು ಫಿಸಿಕಲ್ ಜಿಯೋಗ್ರಫಿ ಅಂತ ಬರುತ್ತೆ, ಅದು ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು, ತುಂಬಾ ಚೆನ್ನಾಗಿ ಅದನ್ನು ಕೂಡ ತಗೋಬಹುದು. ಕನ್ನಡದಲ್ಲಿ ಬಂದಾಗ ಡಾಕ್ಟರ್ ರಂಗನಾಥ್ ಅವ್ರ ಬುಕ್ಸ್ ಅನ್ನ ತಗೊಳ್ಳಿ. ಯಾವುದೇ ಕಾರಣಕ್ಕೂ ಫಿಸಿಕಲ್ ಜಿಯೋಗ್ರಫಿನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ, ಅದು ಒಳ್ಳೆ ಕಾನ್ಸೆಪ್ಟ್ ಇರುವಂಥದ್ದು. ಜೊತೆಗೆ ಮೈನ್ಸ್ ಅಲ್ಲೂ ಕೂಡ ಕ್ವಶನ್ಸ್ ಬರ್ತಾ ಹೋಗುತ್ತೆ. ಹಾಗೆ ಪ್ರಿಲಿಮ್ಸ್ ಮೇನ್ಸ್ ನಾವಿಲ್ಲಿ ಓದ್ಕೋಬೇಕಾಗುತ್ತೆ. ಸಿಲೆಬಸ್ ಅಲ್ಲಿ ಏನೇನು ಕೊಟ್ಟಿದ್ದಾರೆ ಅನ್ನೋದನ್ನ KS ಮೈನ್ಸ್ ಸಿಲೆಬಸ್ ಅಲ್ಲಿ ಬಂದ್ರೆ ಡಿಸ್ಕಸ್ ಮಾಡ್ತಾ ಬರ್ತೀನಿ ನಿಮಗೆ. ಇದಾದ್ಮೇಲೆ ಪ್ರಪಂಚ ಭೂಗೋಳಶಾಸ್ತ್ರ, ಪ್ರಪಂಚದ ಪ್ರಾದೇಶಿಕ ಭೂಗೋಳಶಾಸ್ತ್ರ, ಇದ್ರ ಮೇಲೆ ಸಾಮಾನ್ಯವಾಗಿ ಮ್ಯಾಪ್ ಬೇಸ್ಡ್ ಕ್ವಶನ್ಸ್ಗಳು ಜಾಸ್ತಿ ಇರ್ತಾ ಬರುತ್ತೆ. ಹಾಗಿದು ಬರೀ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ. ಜಿಯೋ ಪಾಲಿಟಿಕ್ಸ್ ಇಶ್ಯೂಸ್ ಮೇಲೆ ಕ್ವಶನ್ಸ್ ಆಗ್ಬಿಡುತ್ತೆ ಇದರಲ್ಲಿ. ಹಾಗಾಗಿ ಮ್ಯಾಪ್ ಅನ್ನ ಜಾಸ್ತಿ ನೋಡ್ಕೋಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಇಂಗ್ಲಿಷ್ ಅಲ್ಲಿ ಮಜೀದ್ ಹುಸೇನ್ ಬುಕ್ಸ್ ನೀವು ಬೈನ ಮಾಡ್ಕೋಬಹುದು. ಕನ್ನಡದಲ್ಲಿ ಬಂದಾಗ ಡಾಕ್ಟರ್ ರಂಗನಾಥ್ ಅವ್ರದ್ದು. ಜೊತೆಗೆ ಆಕ್ಸ್ಫರ್ಡ್ ಸ್ಕೂಲ್ ಅಟ್ಲಾಸ್ ಅನ್ನೋ ಒಂದು ಅಟ್ಲಾಸ್ ನ ಬೈ ಮಾಡ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಇದೇ ರೀತಿಯಲ್ಲಿ 6th ಇಂದ 12th ವರೆಗೆ ಬರುವಂತ DSCRT ಅಥವಾ NCERT ಬರುವ ಇನ್ಫಾರ್ಮೇಶನ್ ನೀವು ಗ್ಯಾದರ್ ಮಾಡಿಕೊಂಡು ಒಂದು ಸಣ್ಣ ನೋಟ್ಸ್ ಅನ್ನ ಮಾಡ್ಕೋಬೇಕು. ಮತ್ತೆ NCC ಅಲ್ಲಿ ಸೇರ್ಕೊಂಡ್ರೆ ಪ್ರತಿ ಒಂದು ಮ್ಯಾಪ್ ಅನ್ನು ಕೂಡ ನಾವು ಮಾಡಿಸ್ತಾ ಬರ್ತೀವಿ, ಮ್ಯಾಪಿಂಗ್ ನ ಮಾಡ್ತೀವಿ. ಜೊತೆಗೆ ಇದು ನಿಮಗೆ ಲೈವ್ ಕ್ಲಾಸಸ್ ಸಿಗುತ್ತೆ, ರೆಕಾರ್ಡೆಡ್ ಸಿಗುತ್ತೆ, ಜೊತೆಗೆ ಆಫ್ಲೈನ್ ಕ್ಲಾಸ್ ಕೂಡ ಸಿಗ್ತಾ ಬರುತ್ತೆ. ಮ್ಯಾಪಿಂಗ್ ಎಲ್ಲೂ ಕೂಡ ಇಂಟ್ರೆಸ್ಟ್ ಇದ್ರೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಈ ವರ್ಲ್ಡ್ ಜಿಯೋಗ್ರಫಿ ಮೇಲೆ 3 to 4 ಕ್ವಶನ್ಸ್ ಕೂಡ ಬರುವ ಸಾಧ್ಯತೆಗಳು ಇರ್ತಾ ಬರುತ್ತೆ. ಸಾಮಾನ್ಯವಾಗಿ ಇದನ್ನು ಕರೆಂಟ್ ಅಫೇರ್ಸ್ ಮೇಲೆ ಕೇಳ್ಬಿಡ್ತಾನೆ ಸ್ನೇಹಿತರೆ. ಇದಾದ್ಮೇಲೆ ಇಂಡಿಯನ್ ಜಿಯೋಗ್ರಫಿ, ಭಾರತದ ಭೂಗೋಳಶಾಸ್ತ್ರ ಜಿಯೋಗ್ರಫಿಯಲ್ಲಿ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಇದು. 6 to 7 ಅಥವಾ 8 ಕ್ವಶನ್ಸ್ ವರೆಗೂ ಹೋಗ್ಬಿಡುತ್ತೆ ಇಂಡಿಯನ್ ಜಿಯೋಗ್ರಫಿ. ಯಾವುದೇ ಎಕ್ಸಾಮ್ ಆದ್ರೂ ಕೂಡ ಸ್ಟೇಟ್ ಅಲ್ಲಿ ಇದಕ್ಕೆ ಬೇಸಿಕ್ ಇನ್ಫಾರ್ಮೇಶನ್ ಆಗಿ 6th ಇಂದ 12th ವರೆಗೆ ಬರುವಂತ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡು DSCRT ಅಥವಾ NCERT. ಇದರ ಜೊತೆಗೆ ನಿಮಗೆ ಇಂಗ್ಲಿಷ್ ಮೀಡಿಯಂ ಮಜೀದ್ ಹುಸೇನ್ ಅವ್ರದ್ದು ಬುಕ್ಸ್ ಅನ್ನ ಬೈ ಮಾಡ್ಕೋಬಹುದು. ಕನ್ನಡದಲ್ಲಿ ಡಾಕ್ಟರ್ ರಂಗನಾಥ್ ಬುಕ್ಸ್ ಅನ್ನ ಬೈ ಮಾಡ್ಕೋಬಹುದು. ಮತ್ತೆ ನೀವು NCCಗೆ ಏನಾದ್ರು ಕ್ಲಾಸ್ ಆನ್ಲೈನ್ ಅಥವಾ ಆಫ್ಲೈನ್ ಕ್ಲಾಸ್ಗೆ ಸೇರ್ಕೊಳ್ತಿದ್ರೆ ಅಲ್ಲಿ ಮೆಟೀರಿಯಲ್ಸ್ PPT ಹಾಕೊಂಡೆ ಪ್ರೆಸೆಂಟ್ ಮಾಡ್ತಾ ಬರ್ತೀವಿ. ನಿಮಗೆ ಮ್ಯಾಕ್ಸಿಮಮ್ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಟ್ರೈ ಮಾಡ್ತಾ ಬರ್ತೀವಿ. ಇಲ್ಲಿ 10 to 12 ಚಾಪ್ಟರ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಇನ್ಫಾರ್ಮೇಶನ್ ಸಿಗುತ್ತೆ. ಅದೇ ಸೇಮ್ ಎಕ್ಸಾಮ್ ಅಲ್ಲಿ ರಿಪೀಟ್ ಆಗೋ ಸಾಧ್ಯತೆನೂ ಕೂಡ ಇರುತ್ತೆ. ಬೇಕಿದ್ರೆ ನೀವು ಕಾಂಟ್ಯಾಕ್ಟ್ ಅನ್ನ ಮಾಡಬಹುದು, ಅಥವಾ ನೀವು ಹೋಗ್ತಾರೆ PMF IAS ಸೋರ್ಸ್ ಕೂಡ ರೆಫರೆನ್ಸ್ ಇಟ್ಕೊಂಡ್ರು ಕೂಡ ಹೆಲ್ಪ್ ಆಗ್ತಾ ಬರುತ್ತೆ ಇಂಡಿಯನ್ ಜಿಯೋಗ್ರಫಿಗೆ. ಇನ್ನು ಕರ್ನಾಟಕ ಜಿಯೋಗ್ರಫಿ ನಿಮ್ಗೆ ಗೊತ್ತಿರಬಹುದು 3 to 4 ಕ್ವಶನ್ಸ್ ಕಂಪಲ್ಸರಿ ಇರ್ತಾ ಬರುತ್ತೆ. ಕರೆಂಟ್ ಅಫೇರ್ಸ್ ಬೇಸ್ಡ್ ಇರುತ್ತೆ, ಫ್ಯಾಕ್ಟ್ಸ್ ಬೇಸ್ಡ್ ಇರುತ್ತೆ. ಹಾಗೆ ಕರ್ನಾಟಕ ಜಿಯೋಗ್ರಫಿ ಕೂಡ ಬೇಸಿಕಲಿ ನಿಮಗೆ DSCRT ಟೆಕ್ಸ್ಟ್ ಬುಕ್ ನ ರೆಫರೆನ್ಸ್ಗೆ ಇಟ್ಕೊಂಡು, ಜೊತೆಗೆ ನಿಮಗೆ ಯಾವುದು ಡಾಕ್ಟರ್ ರಂಗನಾಥ್ ಅವ್ರ ಬುಕ್ಸ್ ಕನ್ನಡ ಮತ್ತೆ ಇಂಗ್ಲಿಷ್ ಎರಡಲ್ಲೂ ಸಿಗುತ್ತೆ. ಇದನ್ನ ನೀವು ಬೈ ಮಾಡಿ ಓದ್ಕೊಂಡ್ರೆ ಜಿಯೋಗ್ರಫಿಗೆ ಹೆಲ್ಪ್ ಆಗುತ್ತೆ. ಮತ್ತೆ ಕರ್ನಾಟಕ, ವರ್ಲ್ಡ್ ಮತ್ತೆ ಇಂಡಿಯಾ, ಫಿಸಿಕಲ್ ಇಷ್ಟು ಕೂಡ ಪ್ರಿಲಿಮ್ಸ್ ಮೈನ್ಸ್, ಪ್ರಿಲಿಮ್ಸ್ ಅಲ್ಲೂ ಕೂಡ ಬರುತ್ತೆ. ಮೈನ್ಸ್ ಅಲ್ಲಿ ಜಿಯೋಗ್ರಫಿಯಲ್ಲಿ 80 ಇಂದ 85 ಮಾರ್ಕ್ಸ್ಗೆ ಬರ್ತಾ ಹೋಗುತ್ತೆ. ಅಲ್ಲಿ ಹ್ಯೂಮನ್ ಜಿಯೋಗ್ರಫಿ, ಮಾನವ ಭೂಗೋಳಶಾಸ್ತ್ರವನ್ನು ನಾವಿಲ್ಲಿ ಸ್ಟಡಿ ಮಾಡ್ತಾ ಬರ್ತೀವಿ. ಅಲ್ಲಿ ಜಿಯೋಗ್ರಫಿಯಲ್ಲಿ ಬಂದಾಗ ಎಕ್ಸ್ಟ್ರಾ ಬಂದಾಗ, ಹಾಗಾಗಿ ಇದರ ಜಿಯೋಗ್ರಫಿ ಮೈನ್ಸ್ ಕೂಡ ಹೆಲ್ಪ್ ಆಗುತ್ತೆ. ಹಾಗಾಗಿ ಓದ್ಬೇಕಾದ್ರೆ ಜಾಸ್ತಿ ಟೈಮ್ ಕೊಟ್ಟು ಇದಕ್ಕೆ ಓದ್ತಾ ಬನ್ನಿ. ಎಕ್ಸಾಮ್ ಕ್ಲಿಯರ್ ಮಾಡ್ಲಿಕ್ಕೆ ಜಿಯೋಗ್ರಫಿ ತುಂಬಾ ನಿಮ್ಗೆ ಹೆಲ್ಪ್ ಅನ್ನ ಮಾಡ್ತಾ ಬರುತ್ತೆ. ಜೊತೆಗೆ ಮ್ಯಾಪ್ ಬೇಸ್ಡ್ ಜಿಯೋಗ್ರಫಿ ಓದೋದ್ರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ. ಇದ್ರ ಜೊತೆಗೆ ಇಂಡಿಯನ್ ಎಕಾನಮಿ, ಭಾರತದ ಆರ್ಥಿಕತೆ. ಸೊ ಭಾರತದ ಆರ್ಥಿಕ ಸಂಬಂಧಪಟ್ಟ ಈ NCC ಅಲ್ಲಿ ನಿಮ್ಗೆ ಆನ್ಲೈನ್ ಕ್ಲಾಸ್ ಕೂಡ ಆಫರ್ ಮಾಡಿರ್ತೀವಿ. ಇಂಡಿವಿಜುವಲ್ ಸಬ್ಜೆಕ್ಟ್ ಕೂಡ ತಗೊಳ್ತಾ ಹೋಗ್ಬೋದು ಇಂಡಿಯನ್ ಎಕಾನಮಿ ಮೇಲೂ ಕೂಡ. ಇದ್ರ ಜೊತೆಗೆ ನಿಮಗೆ ಇಂಗ್ಲಿಷ್ ಅಲ್ಲಿ ಬಂದಾಗ ರಮೇಶ್ ಸಿಂಗ್ ಬುಕ್ಸ್ ನೀವು ರೆಫರೆನ್ಸ್ಗೆ ತಗೊಳ್ತಾ ಹೋಗ್ಬೋದು. ಕನ್ನಡದಲ್ಲಿ ಗರಡಿ ಕೃಷ್ಣಮೂರ್ತಿ ಸರ್ ಬುಕ್ಸ್ ರೆಫರೆನ್ಸ್ ತಗೊಳ್ತಾ ಹೋಗ್ಬೋದು. DSCRT ಮತ್ತೆ NCERT ನಿಮಗೆ 9th 10th 11th 12 ಇಲ್ಲಿ ಬರುವಂತ DSCRT ಅಥವಾ NCERT ಬುಕ್ಸ್ಗಳ ರೆಫರೆನ್ಸ್ಗೆ ತಗೊಳ್ಳಿ. ಜೊತೆಗೆ ಜಿಯೋಗ್ರಫಿ ಎಕನಾಮಿಕ್ಸ್ ಅಲ್ಲಿ ಬಂದಾಗ ನಿಮಗೆ ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ಸ್ಗಳು ಇರ್ತಾ ಹೋಗ್ತವೆ, ಕರೆಂಟ್ ಅಫೇರ್ಸ್ ಬೇಸ್ಡ್ ಇರ್ತಾ ಹೋಗುತ್ತೆ. ಸೆಂಟರ್ ಮತ್ತೆ ಸ್ಟೇಟ್ ಅಲ್ಲಿ ಬರುವಂತ ಪ್ಲಾನ್ಸ್ ಮತ್ತೆ ಪ್ರೋಗ್ರಾಮ್ಸ್ ಮೇಲೆ ಕ್ವಶನ್ಸ್ ನ ಕೇಳ್ತಾ ಬರ್ತಾನೆ, ಕೀವರ್ಡ್ಸ್ ಮೇಲೆ ಕ್ವಶನ್ಸ್ ಕೇಳ್ತಾನೆ, ಬಜೆಟ್ ಮೇಲೆ ಕ್ವಶನ್ಸ್ ಕೇಳ್ತಾನೆ. ಹಾಗೆ ಬೇಸಿಕ್ ಕ್ಲಾಸ್ ಅನ್ನು ಮುಗಿಸಿ ಕರೆಂಟ್ ಅಫೇರ್ಸ್ ಮೇಲೆ ಮತ್ತೆ ಎಕನಾಮಿಕ್ಸ್ ಸರ್ವೆ ಮೇಲೆ ನೀವು ಜಾಸ್ತಿ ಫೋಕಸ್ ಮಾಡ್ತಾ ಬರ್ತು ಅಂದ್ರೆ ಮ್ಯಾಕ್ಸಿಮಮ್ ಕ್ವಶನ್ಸ್ ನಾವಿಲ್ಲಿ ಅಟೆಂಡ್ ಮಾಡಬಹುದು. 10 to 12
ಜನರಲ್ ಕ್ವಶನ್ಸ್ ಈ ಒಂದು ಸಬ್ಜೆಕ್ಟ್ ಇಂದ ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗುದು ಇಂಡಿಯನ್ ಎಕಾನಮಿಯಲ್ಲಿ ಬಂದಾಗ. ಸೊ ಕ್ಲಿಯರ್, ಇಲ್ಲಿ ನಿಮ್ಗೆ ರಮೇಶ್ ಸಿಂಗ್ ಅಲ್ಲಿ ಬಂದಾಗ ಹಲವಾರು ಕಾನ್ಸೆಪ್ಟ್ಗಳು ಕ್ಲಿಯರ್ ಆಗುತ್ತೆ. ಇದು UPSC ಕೂಡ ಹೆಲ್ಪ್ ಆಗುತ್ತೆ, ಅಟ್ ದಿ ಸೇಮ್ ಟೈಮ್ KPSC ಮತ್ತು KPSC ನಡೆಯುವಂತ ಎಲ್ಲ ಎಕ್ಸಾಮ್ಗೂ ಕೂಡ ಹೆಲ್ಪ್ ಆಗ್ತಾ ಬರುತ್ತೆ ಈ ಬುಕ್ಸ್ ಇಂದ ನಿಮಗೆ. ಇದಾದ್ಮೇಲೆ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಭಾರತದ ಸಂವಿಧಾನ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಿಮ್ಗೆ ಗೊತ್ತಿರಬೇಕು, ವೆರಿ ಇಂಪಾರ್ಟೆಂಟ್. ನಮಗೆ KS ಫಿಲಿಮ್ಸ್ ಅಲ್ಲಿ ಬರುತ್ತೆ, ಮೇನ್ಸ್ ಅಲ್ಲಿ ಬರುತ್ತೆ, ಇಂಟರ್ವ್ಯೂ ಅಲ್ಲಿ. ಅದಾದ್ಮೇಲೆ ನಮ್ಮ ಡೇ ಟು ಡೇ ಲೈಫಲ್ಲೂ ಕೂಡ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬೇಕಾಗಿರೋದ್ರಿಂದ ಇದರ ಬಗ್ಗೆ ಅತ್ಯಂತ ಹೆಚ್ಚು ಗಮನವನ್ನು ನಾವಿಲ್ಲಿ ಹರಿಸಬೇಕಾಗುತ್ತೆ. ಟೆಕ್ಸ್ಟ್ ಬುಕ್ ಅಲ್ಲಿ ಬಂದಾಗ ಲಕ್ಷ್ಮೀಕಾಂತ್ ಅವ್ರ ಬುಕ್ಸ್ ನ ಬೈ ಮಾಡ್ಕೊಳ್ಳಿ, ಕನ್ನಡದಲ್ಲಿ PS ಗಂಗಾಧರ್ ಬುಕ್ಸ್ ನ ತಗೊಳ್ಳಿ. ಜೊತೆಗೆ NCERT 10th 11th 12 ಅಲ್ಲಿ ಬರುವಂತ NCERT ಬುಕ್ಸ್ ನೀವು ರೆಫರೆನ್ಸ್ ಗೆ ತಗೊಳ್ತಾ ಹೋಗ್ಬೋದು. ಕನ್ನಡದಲ್ಲಿ PS ಗಂಗಾಧರ್ ಸರ್ದ ಆಗ್ಬೋದು, ಲಕ್ಷ್ಮೀಕಾಂತ್ ಆಗ್ಬೋದು. ಜೊತೆಗೆ NCG ಅಲ್ಲಿ ಆನ್ಲೈನ್ ಕ್ಲಾಸ್ ಕೂಡ ಆಫರ್ ಮಾಡ್ತೀವಿ, ಅದು ಕೂಡ ನೀವು ತಗೊಳ್ತಾ ಹೋಗ್ಬೋದು. 14 to 18 ಕ್ವಶನ್ಸ್ ನೀವು ಇಲ್ಲಿ ಎಕ್ಸ್ಪೆಕ್ಟ್ 14ರಿಂದ 18 ಕ್ವಶನ್ಸ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಈ ಒಂದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ. ಜೊತೆಗೆ ಕರೆಂಟ್ ಅಫೇರ್ಸ್ ಬೇಸ್ಡ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕ್ವಶನ್ಸ್ ಗಳು ಜಾಸ್ತಿ ಫೈರ್ ಆಗ್ತಾ ಇರ್ತವೆ, ಅದನ್ನು ಕೂಡ ನೋಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್. ಇದಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಕ್ಲಾಸ್ಗೆ ಜಾಯ್ನ್ ಆಗ್ತಾರೆ ಅದಕ್ಕೆ ಇಂಡಿವಿಜುವಲ್ ಸಬ್ಜೆಕ್ಟ್ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ, ಯಾವ್ಯಾವ್ದ್ರ ಫೋಕಸ್ ಮಾಡಬೇಕು. ಎಕ್ಸಾಮ್ ಹತ್ರದಲ್ಲಿ ಬಂದಾಗ ಈ ಒಂದು ವರ್ಷದಲ್ಲಿ ಇರುವಂತಹ ಕರೆಂಟ್ ಅಫೇರ್ಸ್ ನ ಇಟ್ಕೊಂಡು ಅನಾಲಿಸಿಸ್ ನ ಮಾಡ್ತಾ ಬರ್ತೀವಿ. ಈ ಒಂದು KS ಗೆ ಸಂಬಂಧಪಟ್ಟಂತೆ ಈ ಒಂದು ಪ್ರಿಲಿಮ್ಸ್ ಅಲ್ಲಿ ಯಾವಂತ ಕ್ವಶನ್ಸ್ ಗಳು ಬರ್ತಾ ಹೋಗ್ತಾ, ಇದೇ ಕ್ವಶನ್ಸ್ ಮೇಲೆ ಮೇನ್ಸ್ ಅಲ್ಲಿ ಯಾವ ರೀತಿಯಲ್ಲಿ ಕ್ವಶನ್ಸ್ ಗಳು ಫ್ರೇಮ್ ಮಾಡ್ತಾ ಬರ್ತಾರೆ, ಅದಕ್ಕೆ ಪ್ರಾಕ್ಟೀಸ್ ಮಾಡೋದು ಹೇಗೆ, ಅವೆಲ್ಲವನ್ನು ಕೂಡ ರೆಗ್ಯುಲರ್ ಪ್ರಾಕ್ಟೀಸ್ ನ ಮಾಡಿಸ್ತಾ ಬರ್ತೀವಿ. ನೆಕ್ಸ್ಟ್ ಇಲ್ಲಿ ಇಂಟ್ರೆಸ್ಟ್ ಇದ್ರೆ ಇಲ್ಲಿ NCC ಗೆ ಜಾಯ್ನ್ ಆಗ್ಬೋದು. ಅದ್ರ ಜೊತೆಗೆ ಇಲ್ಲಿ ಬಂದಾಗ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ ಅಂತ ಹೇಳದ್ನಲ್ಲ, ಆ 4 ಕೂಡ ಯಾವುದು ಹ್ಯುಮ್ಯಾನಿಟಿ ಸಬ್ಜೆಕ್ಟ್. ಇಲ್ಲಿ ನಿಮಗೆ 60 ಕ್ವಶನ್ಸ್ ಬಂದ್ಬಿಡ್ತು. ಇನ್ನು ಉಳಿದಿರುವಂತ 40 ಕ್ವಶನ್ಸ್ ಬರೋದಿಲ್ಲಿ ಕರೆಂಟ್ ಅಫೇರ್ಸ್ ಅಲ್ಲಿ. ಯಾವ ಕರೆಂಟ್ ಅಫೇರ್ಸ್? ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಚಲಿತ ಘಟನೆಗಳ ಮೇಲೆ ಕ್ವಶನ್ಸ್ ಕೇಳ್ತಾ ಬರ್ತಾರೆ. ಹಾಗಾಗಿ ರೀಸೆಂಟ್ ಆಗಿ ನಡೆದಿರುವಂತಹ ಹಲವಾರು ಎಕ್ಸಾಮ್ಸ್ ಗಳಲ್ಲಿ NCC ಇಂದ ಬರುವಂತಹ ಮ್ಯಾಗಝಿನ್ಸ್ ಇಂದ ಹಲವಾರು ಕ್ವಶನ್ಸ್ ಗಳು ಬಂದಿರೋದು ನಾವು ನೋಡ್ತಾ ಹೋಗ್ತೀವಿ. NCC ವಿಡಿಯೋ ಕ್ಲಾಸ್ ಇಂದ ಬಂದಿರುವಂತಹ ಕ್ವಶನ್ಸ್ ಗಳು ಕೂಡ ನೋಡ್ತಾ ಹೋಗ್ತೀವಿ. NCC ಟೆಟ್ ಸೀರೀಸ್ ಇಂದ ಬಂದಿರುವಂತಹ ಕ್ವಶನ್ಸ್ ಗಳು ಕೂಡ ನೋಡ್ತಾ ಹೋಗ್ತೀವಿ. ಹಾಗಾಗಿ NCC ಇಂದ ಸಿಗುವಂತಹ ಕರೆಂಟ್ ಅಫೇರ್ಸ್ ನ ಎಫೆಕ್ಟಿವ್ ಆಗಿ ಬಳಸ್ಕೊಂಡ್ರೆ ಬಹುತೇಕ ಹೆಲ್ಪ್ ಆಗುತ್ತೆ. ಇದ್ರ ಜೊತೆಗೆ ನ್ಯೂಸ್ ಪೇಪರ್ ಅನ್ನ ಕೂಡ ಓದಬೇಕು. ಯಾವ ನ್ಯೂಸ್ ಪೇಪರ್ ಓದಬೇಕು? ಇಂಗ್ಲಿಷ್ ಅಲ್ಲಿ ಬಂದಾಗ ದಿ ಹಿಂದೂ ಪೇಪರ್ ಅನ್ನ ನೀವು ತಗೊಳ್ಳಿ, ಕನ್ನಡದಲ್ಲಿ ಪ್ರಜಾವಾಣಿ ಪೇಪರ್ನ ತಗೊಳ್ಳಿ. ಹಿಂದೂ ಪೇಪರ್, ಪ್ರಜಾವಾಣಿ ಪೇಪರ್ ರೆಗ್ಯುಲರ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಕರೆಂಟ್ ಅಫೇರ್ಸ್ ವೆರಿ ಇಂಪಾರ್ಟೆಂಟ್. ಇದು ಪ್ರಿಲಿಮ್ಸ್ ಕೂಡ ಹೆಲ್ಪ್ ಆಗುತ್ತೆ, ಮತ್ತೆ ಮೈನ್ಸ್ ಕೂಡ ಹೆಲ್ಪ್ ಆಗುತ್ತೆ. ನಿಮಗೆ IAS ಮತ್ತೆ KS ಎರಡೂ ಕೂಡ ಹೆಲ್ಪ್ ಆಗ್ತಾ ಬರುತ್ತೆ. ವಿಷನ್ ಕರೆಂಟ್ ಅಫೇರ್ಸ್ ಸೀರೀಸ್ ಸಿಗ್ತಾ ಹೋಗುತ್ತೆ. 365 ಅಂತ 365 ದಿನಗಳದ ಕರೆಂಟ್ ಅಫೇರ್ಸ್ ಕ್ರೋಢೀಕರಿಸಿ ಬಿಡ್ತಾ ಬರ್ತಾರೆ. ಇಯರ್ಲಿ ಒಂದು ಸಬ್ಜೆಕ್ಟ್ ವೈಸ್ ಸಿಗುತ್ತೆ. ಈಗ ಪಾಲಿಟಿ ಆಗ್ಬೋದು, ಜಿಯೋಗ್ರಫಿ ಆಗ್ಬೋದು, ಎಕನಾಮಿ ಆಗ್ಬೋದು, ಇದು ತಗೊಂಡು ಹೊರಕೊಟ್ಟು ಮಾಡಿ ಬಹುತೇಕ ನಿಮ್ಗೆ ಹೆಲ್ಪ್ ಆಗ್ತಾ ಬರುತ್ತೆ ಎಕ್ಸಾಮ್ ಅಲ್ಲಿ. ಜೊತೆಗೆ NCC ಅಲ್ಲಿ ಎವ್ರಿ ಡೇ ಕರೆಂಟ್ ಅಫೇರ್ಸ್ ನಾವು ನಿಮ್ಗೆ ಕೊಡ್ತಾ ಬರ್ತೀವಿ. ಕರೆಂಟ್ ಅಫೇರ್ಸ್ ಟೆಟ್ ಸೀರೀಸ್ ಅನ್ನು ಕೂಡ ನಡೆಸ್ತಾ ಬರ್ತೀವಿ. ಇದಕ್ಕೆ NCC ಕಾಂಪಿಟೇಟಿವ್ ಹಬ್ ಅನ್ನೋ ಒಂದು ಟೆಲಿಕಾಮ್ ಚಾನಲ್ ಕೂಡ ಇದೆ. ನೀವು ಸಬ್ಸ್ಕ್ರೈಬ್ ರೆಗ್ಯುಲರ್ ನಿಮಗೆ ಎವ್ರಿ ಡೇ ಒಂದು 5 ಕ್ವಶನ್ಸ್ ಪ್ರಾಕ್ಟೀಸ್ ಆಗ್ತಾ ಇರ್ತೀವಿ. ಮಂತ್ಲಿ ಏನು 1 ಇಯರ್ ಕರೆಂಟ್ 1 ಮಂತ್ ಕರೆಂಟ್ ಅಫೇರ್ಸ್ ನಡೆದಿರುತ್ತೋ ಆ 1 ಮಂತ್ ಕರೆಂಟ್ ಅಫೇರ್ಸ್ಗೆ ರೆಗ್ಯುಲರ್ ಆಗಿ ಎವ್ರಿ ಮಂತ್ 15th ಕರೆಂಟ್ ಅಫೇರ್ ಟೆಸ್ಟ್ ಅನ್ನು ಕೊಡ್ತಾ ಇರ್ತೀವಿ NCC ಅಲ್ಲಿ. ನೀವು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಬಹುದು. ನಿಮ್ಗೆ ಆಫ್ಲೈನ್ ಅಥವಾ ಆನ್ಲೈನ್ ಕೂಡ ಅವೈಲೇಬಲ್ ಇರುತ್ತೆ. ಯಾರಿಗೆ ಇದಕ್ಕೆ ಪೇಯ್ಡ್ ಅಂತ ನಾವು ಮಾಡ್ತಿಲ್ಲ, ಇಂಟ್ರೆಸ್ಟ್ ಇದ್ರೆ ಡೈರೆಕ್ಟ್ ನೀವು ಜಾಯ್ನ್ ಆಗಿ ಅದನ್ನು ತಗೊಳ್ತಾ ಬರ್ಬೋದು. ಹಾಗಾಗಿ ಇಷ್ಟೆಲ್ಲ ಮಾಡಿ ಇದ್ರ ಜೊತೆಗೆ GK ಟುಡೇ, ಸೊ ರೆಗ್ಯುಲರ್ ಆಗಿ ಯಾವುದು GK ಟುಡೇ ಕರೆಂಟ್ ಅಫೇರ್ಸ್ ಅನ್ನು ತಗೊಳ್ಳಿ. GK ಟುಡೇ ಕರೆಂಟ್ ಅಫೇರ್ಸ್ ಅನ್ನು ಕೂಡ ಬಹುತೇಕ ಸುಮಾರು ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಗಳು ರಿಪೀಟ್ ಆಗೋ ಸಾಧ್ಯತೆಗಳು ನೋಡ್ತಾ ಹೋಗ್ತೀವಿ. ಇಷ್ಟೆಲ್ಲ ವರ್ಕೌಟ್ ಮಾಡಿದ್ರೆ ನಮಗೆ 40 ಕ್ವಶನ್ಸ್ ಬರುತ್ತೆ. ಹಾಗಾಗಿ ಕರೆಂಟ್ ಅಫೇರ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಕರೆಂಟ್ ಅಫೇರ್ಸ್ 40 ಕ್ವಶನ್ಸ್ ಬರ್ತಿರುವಂತಹ ಕರೆಂಟ್ ಅಫೇರ್ಸ್ ಕೇಳೋದ್ರಿಂದ ಸಬ್ಜೆಕ್ಟ್ ಎಷ್ಟು ಇಂಪಾರ್ಟೆಂಟೋ ಅದೇ ರೀತಿಯಲ್ಲಿ ಕರೆಂಟ್ ಅಫೇರ್ಸ್ ಕೂಡ ನಮಗೆ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ. ಮುಂದಿನ ದಿನಗಳಲ್ಲಿ ಕರೆಂಟ್ ಅಫೇರ್ಸ್ ರೆಗ್ಯುಲರ್ ಸೀರೀಸ್ ನಾವು ಬಿಡ್ತಾ ಇದ್ದೀವಿ. ಸಬ್ಜೆಕ್ಟ್ ವೈಸ್ ಸೀರೀಸ್ ಕೂಡ ಸ್ಟಾರ್ಟ್ ಆಗ್ತಿದೆ. ಹಾಗಾಗಿ ನಮ್ದು ಡಿಲೇ ಆಯಿತು, ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಸ್ಗಳು ರೆಗ್ಯುಲರ್ ಆಗಿ ಬರ್ತಾ ಬರುತ್ತೆ. ನಿಮಗೆ ಎವ್ರಿಡೇ ವಿಡಿಯೋಸ್ಗಳನ್ನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಬರ್ತಿದ್ವಿ. ಅದರ ಯೂಸ್ ಮಾಡ್ಕೊಳ್ಳಿ. ಮತ್ತೆ ಕರೆಂಟ್ ಅಫೇರ್ಸ್ ಟೆಸ್ಟ್ ಏನಾದ್ರು ರೆಫರೆನ್ಸ್ಗೆ ಹೇಳಿಬೇಕು ಇದೆಲ್ಲ ಕೂಡ ಹೇಳಿದ್ರಿ, ರೆಗ್ಯುಲರ್ ಆಗಿ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟು ಕೂಡ ಪೇಪರ್ 1 ಆಗುತ್ತೆ. ಇದರಲ್ಲಿ 40 ಕರೆಂಟ್ ಅಫೇರ್ಸ್ ಮೇಲೆ ಇರುತ್ತೆ, 60 ಸಬ್ಜೆಕ್ಟ್ ಮ್ಯಾಟರ್ ಇರುತ್ತೆ. ಓವರ್ ಆಗಿ 100 ಕ್ವಶನ್ಸ್ ಇಂಟು 2 ಮಾರ್ಕ್ಸ್ 200 ಮಾರ್ಕ್ಸ್ಗೆ ಪ್ರಿಲಿಮ್ಸ್ ನಿಮಗೆ ಪೇಪರ್ 1 ನಡೀತದೆ. ಪೇಪರ್ 2 ಹೋಗೋ ಮುಂದೆ NCC ಅಲ್ಲಿ ಹೊಸ ನ್ಯೂ ಬ್ಯಾಚ್ ಸ್ಟಾರ್ಟ್ ಮಾಡ್ತೀವಿ. 2024ಕ್ಕೆ ಒಂದು ನ್ಯೂ ಬ್ಯಾಚ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಜನವರಿ 4ನೇ ತಾರೀಕಿಂದ KS ಪ್ರಿಲಿಮ್ಸ್ ಮತ್ತೆ ಮೇನ್ಸ್ಗೆ ಸಂಬಂಧಪಟ್ಟಂತೆ ಕ್ಲಾಸಸ್ ನಡೀತಾ ಇದೆ. ಸೊ ಎವ್ರಿ ಡೇ 4 to 5 hours ರೆಗ್ಯುಲರ್ ಕ್ಲಾಸಸ್ ಇರುತ್ತೆ. ಕೆಲವೊಂದು ಸಬ್ಜೆಕ್ಟ್ಗೆ ಮೆಟೀರಿಯಲ್ಸ್ ಕೂಡ ಫಾರ್ ಎಕ್ಸಾಂಪಲ್ ಹಿತೀಸ್ಗೆ ಪ್ರೊವೈಡ್ ಮಾಡ್ತೀವಿ, GS3ಗೆ ಪ್ರೊವೈಡ್ ಮಾಡ್ತೀವಿ, GS2ಗೆ ಪ್ರೊವೈಡ್ ಮಾಡ್ತೀವಿ. ಜೊತೆಗೆ ರೆಗ್ಯುಲರ್ ಪ್ರಾಕ್ಟೀಸ್ ಇರ್ತಾ ಬರುತ್ತೆ. ಕ್ವಶನ್ ಪೇಪರ್ ಪ್ರಿಲಿಮ್ಸ್ಗೆ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾ ಅಟ್ ದ ಸೇಮ್ ಟೈಮ್ ಪ್ರಿಲಿಮ್ಸ್ ಜೊತೆಗೆ ಮೈನ್ಸ್ ಕ್ವಶನ್ಸ್ಗಳನ್ನ ಕೊಟ್ಟು ಎವ್ರಿ ಡೇ ಪ್ರಾಕ್ಟೀಸ್ ಕೊಡ್ತಾ ಬರ್ತೀವಿ. ನಿಮಗೆ 1-to-1 ಮೈಂಟೈನ್ ಟೆಸ್ಟ್ನ ಇಟ್ಕೊಳ್ತಾ ಬರ್ತೀವಿ. 1-to-1 ಡೈರೆಕ್ಟ್ ನಿಮಗೆ
ಏನೋ ಡೌಟ್ ಇತ್ತು ಅಂದ್ರೂ ಕೂಡ ಕ್ಲಿಯರ್ ಅನ್ನ ಮಾಡ್ಕೊಳ್ತಾ ಬರೋದು, 1 to 1 ಟೈಮ್ ಕೊಡ್ತಾ ಬರ್ತೀವಿ ನಿಮಗೆ. ಇದ್ರ ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಡಿಸ್ಕಸ್ ಕೂಡ ಮಾಡ್ತಾ ಬರ್ತೀವಿ. ಅದು ಪ್ರಿಲಿಮ್ಸ್ ಆಗ್ಬೋದು, ಮೈನ್ಸ್ ಆಗ್ಬೋದು, ಪೇಪರ್ ಕೂಡ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಎವ್ರಿ ಡೇ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಕೊಡ್ತಾ ಇರ್ತಾ ಹೋಗುತ್ತೆ ನಿಮಗೆ. ಮತ್ತೆ ಎಸ್ಸೆ ರೈಟಿಂಗ್ ಪ್ರಾಕ್ಟೀಸ್ ಕೂಡ ಸ್ಟಾರ್ಟಿಂಗ್ ಇದನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆ ಟ್ರೆಂಡ್ ಬೇಸ್ಡ್ ಅನಾಲಿಸಿಸ್ ನ ಮಾಡಿ ನಿಮಗೆ ಎಸ್ಸೆ ರೈಟಿಂಗ್ ಪ್ರಾಕ್ಟೀಸ್ ಕೂಡ ರೆಗ್ಯುಲರ್ ಕೊಡ್ತಾ ಬರ್ತೀವಿ. ಮತ್ತೆ ಮಾಕ್ ಇಂಟರ್ವ್ಯೂಸ್ಗಳು ಕೂಡ ಪೇಸ್ ಆದ್ಮೇಲೆ ಮಾಕ್ ಇಂಟರ್ವ್ಯೂ ಕೂಡ ಕಂಡಕ್ಟ್ ಮಾಡ್ತಾ ಬರ್ತೀವಿ. ಇಷ್ಟು ಕೂಡ ನಿಮಗೆ NCG ಇಂದ ನಿಮಗೆ ಕೊಡುವಂಥದ್ದು. ಯಾರು ಜನವರಿ 4 ಒಳಗಡೆಗೆ ಅಡ್ಮಿಷನ್ ತಗೊಳ್ತೀರಾ ಅವ್ರಿಗೆ 10% ಅಷ್ಟು ಡಿಸ್ಕೌಂಟ್ ಇರ್ತಾ ಹೋಗುತ್ತೆ. ಆಫ್ಲೈನ್ಗೆ, ಆನ್ಲೈನ್ಗೆ ನಿಮಗೆ 20% ಅಷ್ಟು ಡಿಸ್ಕೌಂಟ್ ಇರ್ತಾ ಬರುತ್ತೆ. ಜೊತೆಗೆ ಕೆಲವೊಂದಕ್ಕೆ ಮೆಟೀರಿಯಲ್ಸ್ ಕೂಡ ನಿಮಗೆ ಪ್ರೊವೈಡ್ ಮಾಡ್ತೀವಿ. ಕೆಲವೊಂದಿಗೆ ಟೆಕ್ಸ್ಟ್ ಬುಕ್ ಹೇಳಿರ್ತೀವಿ, ಯಾವುದಕ್ಕೆ ಟೆಕ್ಸ್ಟ್ ಬುಕ್ ಬೇಕು ಟೆಕ್ಸ್ಟ್ ಬುಕ್ ರೆಫರೆನ್ಸ್ ಕೊಡ್ತೀವಿ. ಕೆಲವೊಂದಕ್ಕೆ ಮೆಟೀರಿಯಲ್ಸ್ ಬೇಕು, ಮೆಟೀರಿಯಲ್ಸ್ ಅನ್ನ ಪ್ರೊವೈಡ್ ಮಾಡ್ತೀವಿ. ಜೊತೆಗೆ ರೆಗ್ಯುಲರ್ ಕ್ಲಾಸಸ್ ಇರುತ್ತೆ, ಲೈವ್ ಕ್ಲಾಸಸ್ ಇರುತ್ತೆ, ರೆಕಾರ್ಡ್ ಕ್ಲಾಸ್ ಇರುತ್ತೆ, ಮತ್ತೆ ಆಫ್ಲೈನ್ ಕ್ಲಾಸ್ ಇರುತ್ತೆ. ಇದ್ರಲ್ಲಿ ಯಾವುದು ಕಂಫರ್ಟ್ ಇದೆ ಅದು ತಗೋಬಹುದು. ಇದು ಜನವರಿ 4ರಿಂದ ಕ್ಲಾಸ್ ನಿಮಗೆ ನ್ಯೂ ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ. ಯಾರು ಇಂಟ್ರೆಸ್ಟ್ ಇತ್ತು ಅಂತ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ NCG ಕೆಳಗಡೆ ಕಾಣುವಂತ ನಂಬರ್ಗೆ. ಜೊತೆಗೆ ನೀವು ಫ್ರೆಂಡ್ಸ್ಗೂ ಕೂಡ ರೆಫರೆನ್ಸ್ ಅನ್ನ ಕೊಡಿ ಅಂತ ಹೇಳ್ತಾ, KS ಪ್ರಿಲಿಮ್ಸ್ ಅಲ್ಲಿ ಪೇಪರ್ 2 ಏನ್ ಹೇಳುತ್ತೆ ಅಂತ ನೋಡ್ಬೇಡ. ಪೇಪರ್ 2 ಅಲ್ಲಿ ಬಂದಾಗ, ಸೊ KS ಪೇಪರ್ 2 ಅಲ್ಲಿ ಬಂದಾಗ ನೋಡಿ, ಇದು ಕೂಡ 100 ಕ್ವಶನ್ಸ್ಗೆ ಬರೋದು ಇಂಟು 2 ಮಾರ್ಕ್ಸ್, ಅಂದ್ರೆ 200 ಮಾರ್ಕ್ಸ್ಗೆ ಇದು ಎಕ್ಸಾಮ್ ನಡೀತಾ ಬರುತ್ತೆ. ಇದ್ರಲ್ಲಿ ವೆರಿ ಇಂಪಾರ್ಟೆಂಟ್ ಕರ್ನಾಟಕ ಎಕನಾಮಿಕ್ ಸರ್ವೆ ಪ್ಲಸ್ ಕರ್ನಾಟಕ ಕರೆಂಟ್ ಅಫೇರ್ಸ್. ನಿಮ್ಗೆ ಗೊತ್ತಿಲ್ಲ, ಕರ್ನಾಟಕ ಎಕನಾಮಿಕ್ ಸರ್ವೆಯನ್ನು ನಾನು ಮೊದಲ ಬಾರಿಗೆ ಶಾರ್ಟ್ ನೋಟ್ಸ್ ಅನ್ನು ಮಾಡಿ ಎವ್ರಿ ಇಯರ್ ಪಬ್ಲಿಕ್ ಮಾಡ್ತಿದ್ದೆ. ರೀಸೆಂಟ್ ಕೋವಿಡ್ ಆದಾಗಿಂದ ಸ್ಟಾಪ್ ಮಾಡಿದ್ರಿ. ಫಸ್ಟ್ ಟೈಮ್ ಕರ್ನಾಟಕ ಎಕನಾಮಿಕ್ ಸರ್ವೆನ ಪಬ್ಲಿಷ್ ಮಾಡಿದ್ದು ನಾನೇ. ಹಾಗಾಗಿ ಹೇಳ್ತಿರೋದಂದ್ರೆ, ಈ ಕರ್ನಾಟಕ ಎಕನಾಮಿಕ್ ಸರ್ವೆಗೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಶನ್ ಆರಾಮ್ಸೆ ನಾವು ಕೊಡ್ತೀವಿ. ಮ್ಯಾಕ್ಸಿಮಮ್ ಲಿಮಿಟ್ ಇರುತ್ತೆ ಇದಕ್ಕೆ ಏರಿಯಾ. ಕರ್ನಾಟಕ ಎಕನಾಮಿಕ್ ಸರ್ವೆ ಒಳಗಡೆನೆ ಇದು ಬರ್ತಾ ಹೋಗುತ್ತೆ. ಗೌರ್ಮೆಂಟ್ ಎಡಿಷನ್ 1000+ ಇರುತ್ತೆ ನಿಮ್ಗೆ ಗೊತ್ತಿರೋ ಹಾಗೆ. ಅದನ್ನ ಕನ್ಸೈಸ್ ಮಾಡಿ ಎಷ್ಟು ಬೇಕೋ ಅಷ್ಟು ನಾವು ಇಲ್ಲಿ ಪ್ರೊವೈಡ್ ಮಾಡ್ತಾ ಬರ್ತೀವಿ. ಅದು ಫಾರ್ ಎಕ್ಸಾಂಪಲ್ ಏಪ್ರಿಲ್ ಒಳಗಡೆ ಎಕ್ಸಾಮ್ ಆಯ್ತು ಅಂತಂದ್ರೆ, ಅದು ನಿಮಗೆ ಹೊಸ ಎಕನಾಮಿಕ್ ಸರ್ವೆ ಬರೋ ಒಳಗಡೆ ನಿಮಗೆ ಎಕ್ಸಾಮ್ ಆಯ್ತು ಅಂತ ಹೇಳಿದ್ರೆ ಈ 2023 ಬಂದಿರೋ ಸರ್ವೆ ಬೇಕಾಗುತ್ತೆ ನಮಗೆ. ಇಲ್ಲ ಅಂತ ಹೇಳಿದ್ರೆ ಮೇ ಅಥವಾ ಜೂನ್ಗೆ ಹೋಯ್ತು ಅಂತ ಹೇಳಿದ್ರೆ ನಮಗೆ 2024 ಬರುವಂತ ಹೊಸ ಎಕನಾಮಿಕ್ ಸರ್ವೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಅದಕ್ಕೆ ನೋಟ್ಸ್ ಕನ್ನಡ ಮತ್ತೆ ಇಂಗ್ಲಿಷ್ ಅಲ್ಲಿ ಇರುತ್ತೆ, ಮತ್ತೆ ಕ್ಲಾಸಸ್ ಇರುತ್ತೆ, ನೀವು ಅದನ್ನು ತಗೋಬಹುದು. ಜೊತೆಗೆ ಕರ್ನಾಟಕ ಕರೆಂಟ್ ಅಫೇರ್ಸ್ ಕೂಡ ನಾವಿಲ್ಲಿ ಮಾಡ್ತಾ ಬರ್ತೀವಿ. ಕರ್ನಾಟಕ ಕರೆಂಟ್ ಅಫೇರ್ಸ್ಗೆ NCG ಕಾಂಪಿಟೇಟಿವ್ ಹಬ್ ಆಗ್ಬೋದು, ಪ್ರಜಾವಾಣಿ ಮತ್ತೆ ಡೆಕ್ಕನ್ ಹೆರಾಲ್ಡ್ ಆಗ್ಬೋದು, ಮತ್ತೆ NCG ಅಲ್ಲಿ ಕೊಡುವಂತ ಕರೆಂಟ್ ಅಫೇರ್ಸ್ ನೋಟ್ಸ್ ಆಗ್ಬೋದು, ಮತ್ತೆ ಎಕನಾಮಿಕ್ ಸರ್ವೆ ಕರ್ನಾಟಕದಲ್ಲಿ ಕರ್ನಾಟಕ ಗೌರ್ಮೆಂಟ್ ಪಬ್ಲಿಷ್ ಮಾಡುವಂತಹ ನಿಮಗೆ ಕರ್ನಾಟಕ ಎಕನಾಮಿಕ್ ಸರ್ವೆ ಟೆಸ್ಟ್ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಸಿಗುತ್ತೆ. ಇದ್ರ ಜೊತೆಗೆ ಪ್ರಾಕ್ಟೀಸ್ ಕ್ವಶನ್ಸ್ ಕೂಡ ನಾವು ಕೊಡ್ತಾ ಬರ್ತೀವಿ. ಇದನ್ನ ಮಾಡಿದ್ರೆ ಎಕನಾಮಿಕ್ ಸರ್ವೆಗೆ ಹೆಲ್ಪ್ ಆಗುತ್ತೆ. ಸಾಮಾನ್ಯವಾಗಿ ಈ ಒಂದು ಏರಿಯಾದಿಂದ 40 ಕ್ವಶನ್ಸ್ ಬರುತ್ತೆ. 40 into 2 ಅಂತಂದ್ರೆ ನಿಮಗೆ ಎಷ್ಟು 80 ಮಾರ್ಕ್ಸ್ಗೆ ಇದೇ ಬಂದ್ಬಿಡುತ್ತೆ. ಇದಕ್ಕೆ ಸೋರ್ಸ್ ಇಷ್ಟು ಸಾಕಾಗುತ್ತೆ. NCG ಅಲ್ಲಿ ಕೊಡುವಂತ ಮೆಟೀರಿಯಲ್ಸ್ ಮತ್ತೆ ಗೌರ್ಮೆಂಟ್ ಪಬ್ಲಿಷ್ ಮಾಡುವಂತ ಮೆಟೀರಿಯಲ್ಸ್ ಮತ್ತೆ ನ್ಯೂಸ್ ಪೇಪರ್ ಇದಕ್ಕೆ ಮೇನ್ ಸೋರ್ಸ್ ಆಗಿರುತ್ತೆ. ಹಾಗಾಗಿ ಇದನ್ನ ಇಷ್ಟನ್ನು ಕೂಡ ಕನ್ಸೈಸ್ ಮಾಡಿ ನಾವು ನಿಮಗೆ ಕೊಡ್ತೀವಿ. ಇದ್ರ ಜೊತೆಗೆ ಸೈನ್ಸ್ ಅಲ್ಲಿ ನೋಡಿ, ಸೈನ್ಸ್ ಅಲ್ಲಿ ಬಂದಾಗ ಇಲ್ಲಿ 30 ಕ್ವಶನ್ ಸೈನ್ಸ್ ಬರುತ್ತೆ ಪ್ರಿಲಿಮ್ಸ್ ಅಲ್ಲಿ. ಮೈನ್ಸ್ ಅಲ್ಲಿ ನಿಮಗೆ 250 ಮಾರ್ಕ್ಸ್ಗೆ ಮೈನ್ಸ್ ಬಂದ್ಬಿಡುತ್ತೆ. ಮೈನ್ಸ್ ಅಲ್ಲಿ ಸೈನ್ಸ್ ಬಂದ್ಬಿಡುತ್ತೆ, ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಸೈನ್ಸ್ ಪ್ರಿಲಿಮ್ಸ್ ಮತ್ತೆ ಮೈನ್ಸ್ ಮೇಲೆ ನಾವು ಫೋಕಸ್ ಮಾಡಕ್ಕೆ, ಇಲ್ಲಿ ಅಗ್ರಿಕಲ್ಚರ್ ಸೈನ್ಸ್ ಓದಲ್ಲ, ಅಲ್ಲಿ ಅಗ್ರಿಕಲ್ಚರ್ ಸೈನ್ಸ್ ಓದಬೇಕಾಗುತ್ತೆ, ಲೈಫ್ ಸೈನ್ಸ್ ಓದ್ತೀವಿ. ಎಲ್ಲಿ ಮೈನ್ಸ್ ಅಲ್ಲಿ ಬಂದಾಗ ಇನ್ನೂ ಸ್ವಲ್ಪ ಏರಿಯಾಗಳು ಹ್ಯಾಡ್ ಆಗ್ತಾ ಬರುತ್ತೆ. ಮೈನ್ಸ್ ಅಲ್ಲಿ ಮೈನ್ಸ್ ಸಿಲೆಬಸ್ ಡಿಸ್ಕಸ್ ಮಾಡ್ತೀವಿ. ಪೇಪರ್ ಆಫ್ಲೈನ್ ಕ್ಲಾಸ್ ಕೂಡ ಸಿಗುತ್ತೆ, ಆನ್ಲೈನ್ ಕ್ಲಾಸ್ ಸಿಗುತ್ತೆ. ಪ್ರಿಲಿಮ್ಸ್ ಮೈನ್ಸ್ ಕ್ಲಾಸ್ ಇದಕ್ಕೂ ಕೂಡ ಇಂಡಿವಿಜುವಲ್ ಪೇಪರ್ ಕೂಡ ಸ್ಟಾರ್ಟ್ ಮಾಡ್ತಿದ್ವಿ. GS 3ಗೆ ವಿತ್ ಮೆಟೀರಿಯಲ್ಸ್ ಕೂಡ ಕೊಡ್ತೀವಿ. ಇಂಟ್ರೆಸ್ಟ್ ಇದ್ರೆ ನೀವು ಇಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು. ಎಕಾಲಜಿ, ಟೆಕ್ನಾಲಜಿ, ಲೈಫ್ ಸೈನ್ಸ್, ಮೆಡಿಕಲ್ ಸೈನ್ಸ್, ಅಗ್ರಿಕಲ್ಚರ್ ಸೈನ್ಸ್ ಇದರಲ್ಲಿ ಬರುವಂತ ಎಲ್ಲದನ್ನು ಕೂಡ ಸಮಗ್ರ ಡಿಸ್ಕಸ್ ಮಾಡ್ತಾ ಬರ್ತೀವಿ ಮೈನ್ಸ್ಗೆ ಸಂಬಂಧಪಟ್ಟಂತೆ. ಪ್ರಿಲಿಮ್ಸ್ ಅಲ್ಲೂ ಕೂಡ ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ ಇದಕ್ಕೆ ಹರಿಪ್ರಸಾದ್ ಸರ್ ನಿಮಗೆ ಕ್ಲಾಸ್ ಅನ್ನ ತಗೊಳ್ತಾ ಬರ್ತಾರೆ. ನಿಮ್ಗೆ ಗೊತ್ತಿರಬೇಕು, ಕರ್ನಾಟಕದಲ್ಲಿ ಮೊದಲ ಟೆಕ್ನಾಲಜಿ ಬುಕ್ಸ್ ಅನ್ನ ಕನ್ನಡದಲ್ಲಿ ಬರೆದು ಅಂದ್ರೆ G ಹರಿಪ್ರಸಾದ್ ಸರ್ ಅವರು ನಮ್ಮಲ್ಲಿ ಕ್ಲಾಸ್ ನ ತಗೊಳ್ತಾ ಹೋಗ್ತಾರೆ. ನಿಮ್ಗೆ ಆನ್ಲೈನ್ ಮತ್ತೆ ಆಫ್ಲೈನ್ ಕ್ಲಾಸ್ ಎರಡೂ ಕೂಡ ಸಿಗುತ್ತೆ. ಹಾಗೆ ಸರ್ ಕ್ಲಾಸ್ ಅನ್ನ ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಎರಡೂ ಕೂಡ ಹೆಲ್ಪ್ ಆಗ್ತಾ ಬರುತ್ತೆ. ಇವೆರಡನ್ನೂ ಕೂಡ ಕ್ಲಾಸ್ ನ ತಗೋಬಹುದು NCG ಅಲ್ಲಿ. ಇದಕ್ಕೆ NCERT ಅಥವಾ DSCRT 6th ಇಂದ 10th ವರೆಗೆ ನೀವು ಕ್ಲಾಸ್ಗೆ ತಗೊಳ್ತಾ ಹೋಗ್ಬೋದು. ಟೆಕ್ಸ್ಟ್ ಬುಕ್ ನ ಬೈ ಮಾಡ್ಕೊಳ್ಳಿ. ಜೊತೆಗೆ 4G ಸೈನ್ಸ್ ಬುಕ್ಸ್ ಅನ್ನ ತಗೊಳ್ತಾ ಬನ್ನಿ. EVSಗೆ ಸಂಬಂಧಪಟ್ಟ ಶಂಕರ್ ಹೈಯರ್ಸ್ ಪಬ್ಲಿಕೇಶನ್ ಇಂಗ್ಲಿಷ್ ಮೀಡಿಯಂ ಆಯ್ತು ಅಂತ ಹೇಳಿದ್ರೆ, ಕನ್ನಡ ಮೀಡಿಯಂ ಆಯ್ತು ಅಂತಂದ್ರೆ ವಿನೋದ್ ಕುಮಾರ್ ಚೌಹಾನ್ ಬುಕ್ಸ್ ಅನ್ನ ಬೈ ಮಾಡ್ಕೊಳ್ಳಿ. ಮತ್ತೆ ಸ್ಟೈಲಿ ಮಾಡುವಂತಹ NCG ಕ್ಲಾಸ್ ನೋಟ್ಸ್ ಅನ್ನ ಬೈ ಮಾಡ್ಕೊಳ್ಳಿ. ಮತ್ತೆ NCC ಕರೆಂಟ್ ಅಫೇರ್ಸ್ ಅಲ್ಲಿ ಬರುವಂತ ಇನ್ಫಾರ್ಮೇಶನ್ ಕೂಡ ನೀವು ಕಲೆಕ್ಟ್ ಮಾಡ್ಕೊಳ್ಳಿ. EVSಗೆ ಹೆಲ್ಪ್ ಆಗ್ತಾ ಬರುತ್ತೆ. ಟೆಕ್ನಾಲಜಿ ತಂತ್ರಜ್ಞಾನಕ್ಕೆ ಬಂದಂತೆ ಸ್ಪೆಕ್ಟ್ರಮ್ ಪಬ್ಲಿಕೇಶನ್ ಬುಕ್ಸ್ ನಿಮ್ಗೆ ಹೆಲ್ಪ್ ಆಗ್ತಾ ಬರುತ್ತೆ ಇಂಗ್ಲಿಷ್ ಅಲ್ಲಿ. ಕನ್ನಡದಲ್ಲಿ ಬಂದಾಗ G ಹರಿಪ್ರಸಾದ್ ಸರ್ ಬುಕ್ಸ್ ಸಿಗುತ್ತೆ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಸಿಕ್ಕರೆ ದಯವಿಟ್ಟು ತಗೊಳ್ಳಿ. ಅದಾದ್ಮೇಲೆ ವಿನೋದ್ ಕುಮಾರ್ ಚೌಹಾಣ್ ಬುಕ್ಸ್ ಅವರನ್ನು ಕೂಡ ತಗೊಳ್ಳಿ. ಟೆಕ್ನಾಲಜಿಗೆ ತುಂಬಾ ಹೆಲ್ಪ್ ಆಗ್ತಾ ಬರುತ್ತೆ. ಇಲ್ಲಿ ಫಿಸಿಕ್ಸ್, ಬಯಾಲಜಿ, ಕೆಮಿಸ್ಟ್ರಿ ಜೊತೆಗೆ EVS ಟೆಕ್ನಾಲಜಿ ಇಷ್ಟು 5 ಪಾರ್ಟ್ ಇಂದ ನಿಮಗೆ 30 ಕ್ವಶನ್ಸ್ ಬರುತ್ತೆ.
ಎಷ್ಟು 30 ಕ್ವಶನ್ಸ್ ಬರ್ತಾ ಹೋಗುತ್ತೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್ ಸಬ್ಜೆಕ್ಟ್ ಬಂದಾಗ ಇಲ್ಲಿ ಮೆಂಟಲಿಟಿ ಬರುತ್ತೆ, ಮಾನಸಿಕ ಸಾಮರ್ಥ್ಯ. ಈ ಮಾನಸಿಕ ಸಾಮರ್ಥ್ಯ ನಿಮಗೆ ಆಪ್ಟಿಟ್ಯೂಡ್ ಮತ್ತು ರೀಸನಿಂಗ್ ಅಂತ ಹೇಳಿ ಬರ್ತಾ ಹೋಗುತ್ತೆ. ಈ ಆಪ್ಟಿಟ್ಯೂಡ್ ಮತ್ತು ರೀಸನಿಂಗ್ ಇಂದ ಓವರ್ ಆಗಿ ನಿಮಗೆ 30 ಕ್ವಶನ್ಸ್ ಬರುತ್ತೆ. ವೆರಿ ಇಂಪಾರ್ಟೆಂಟ್ ಆಗ್ತಾ ಬಂತು. ಹಾಗೆ 30 ಕ್ವಶನ್ ಅಂತಂದ್ರೆ ಈ 30 ಕ್ವಶನ್ ಇವು ನಿಮಗೆ ಎಲ್ಲಿ ಸಿಗ್ತಾ RS ಅಗರ್ವಾಲ್ ಟೆಕ್ಸ್ಟ್ ಬುಕ್ ನೀವು ರೆಫರೆನ್ಸ್ ಇಟ್ಕೋಬಹುದು, ಅಥವಾ ಮಂಜುನಾಥ್ ಬಾಡಿಗೆ ಅವ್ರ ಪುಸ್ತಕನ ನೀವು ರೆಫರೆನ್ಸ್ ಆಗಿ ಇಟ್ಕೋಬಹುದು. ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ IAS ಮತ್ತು KS ಕೇಳಿರುವಂಥ FDS ಕೇಳಿರುವಂಥ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ರೆಫರೆನ್ಸ್ ಆಗಿ ಇಟ್ಕೊಂಡ್ರೆ ಈ 30 ಕ್ವಶನ್ಸ್ ಕೂಡ ನೀವು ಈಸಿಯಾಗಿ ಕರೆಕ್ಟ್ ಮಾಡ್ಬೋದು. ಜೊತೆಗೆ NCGಯಲ್ಲಿ ನಿಮಗೆ ಮಾಡುವಂಥ ಕ್ಲಾಸಸ್ ಮತ್ತು ರೆಗ್ಯುಲರ್ ಕೊಡುವಂಥ ಪ್ರಾಕ್ಟೀಸ್ಗಳನ್ನು ಇಟ್ಕೊಂಡು ಅಂದ್ರೆ ಕೂಡ ನಿಮಗೆ ಹೆಲ್ಪ್ ಆಗ್ತಾ ಬರುತ್ತೆ. ಹಾಗಾಗಿ ಪೇಪರ್ 2 ಅಲ್ಲಿ ಯಾವುದು ನೋಡಿದ್ವಿ, ಕರ್ನಾಟಕ ಎಕನಾಮಿಕ್ ಸರ್ವೆ, ಕರ್ನಾಟಕ ಕರೆಂಟ್ ಅಫೇರ್ಸ್, ಸೈನ್ಸ್ ಅಲ್ಲಿ ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ, EVS ಮತ್ತು ಟೆಕ್ನಾಲಜಿ, ಜೊತೆಗೆ ಆಪ್ಟಿಟ್ಯೂಡ್ ಮತ್ತು ರೀಸನಿಂಗ್. ಇಷ್ಟೆಲ್ಲ KS ಪ್ರಿಲಿಮ್ಸ್ 2 ಅಲ್ಲಿ ಬರುವಂಥದ್ದು. ಲಿಮಿಟ್ ಸೋರ್ಸ್ನ ಇಟ್ಕೊಂಡು ಎಕ್ಸಾಮ್ನ ಕ್ಲಿಯರ್ ಮಾಡೋದ್ ಕಡೆ ನೋಡಿ. ಒಂದು ಟೆಕ್ಸ್ಟ್ ಬುಕ್ ಇರಲಿ, ಪ್ರತಿ ಸಬ್ಜೆಕ್ಟ್ಗೂ ಇಂಡಿವಿಜುವಲ್ ಟೆಕ್ಸ್ಟ್ ಬುಕ್ನ ಬೈ ಮಾಡ್ಕೊಳ್ಳಿ. ಓವರಾಲ್ ಆಗಿ ಮಾರ್ಕೆಟಲ್ಲಿ ಇವಾಗ KS ಪ್ರಿಲಿಮ್ಸ್ಗೆ ಒಂದು ಪೇಪರ್ ಸಿಗುತ್ತೆ, ಪೇಪರ್ 2ಗೆ ಸಿಗುತ್ತೆ. ದಯವಿಟ್ಟು ಬೈ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಹಳೆ ಡೇಟಾ ಹೇಳ್ತಾ ಬರ್ತವೆ. ಹಾಗಾಗಿ ಇಂಡಿವಿಜುವಲ್ ಬುಕ್ಸನ್ನ ಬೈ ಮಾಡ್ಕೊಳ್ಳಿ. ಆ ಇಂಡಿವಿಜುವಲ್ ಬುಕ್ಸಲ್ಲಿ ಯಾವುದು ಓದಬೇಕು, ಯಾವುದನ್ನ ಓದಬಾರ್ದು ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ. ಎಲ್ಲ ಚಾಪ್ಟರ್ ಕೂಡ ಇಂಪಾರ್ಟೆಂಟ್ ಆಗ್ತಾ ಬರಲ್ಲ, ಎಲ್ಲ ಏರಿಯಾನು ಕೂಡ ಇಂಪಾರ್ಟೆಂಟ್ ಆಗ್ತಾ ಬರಲ್ಲ. ಯಾವ್ದು ಬೇಕು ಅದನ್ನ ಮಾತ್ರ ಓದ್ತಾ ಬರೋಣ. ಅದಕ್ಕಾಗಿ ಹೇಗೆ ಡಿಸೈಡ್ ಮಾಡೋದನ್ನ ಯಾವ್ದು ಬರುತ್ತೆ ಯಾವ್ದು ಬರಲ್ಲ, ಒಂದು ಸೀನಿಯರ್ ಹೆಲ್ಪನ್ನು ಅಥವಾ ಲೆಕ್ಚರ್ಸ್ಗಳನ್ನ ಅಥವಾ NCCನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ನಿಮ್ಗೆ ಸಾಧ್ಯವಾದಷ್ಟು ಕೂಡ ಹೆಲ್ಪನ್ನು ಮಾಡ್ತೀವಿ. ಯಾರು ಇಂಟ್ರೆಸ್ಟ್ ಇದೆಯೋ ಅವರ ಕಾಂಟ್ಯಾಕ್ಟನ್ನು ಮಾಡ್ಬೋದು. ಮತ್ತು NCCಯಲ್ಲಿ ಬರೀ ಇಷ್ಟೇ ಎಲ್ಲ KS ಯಾರು ಆಲ್ರೆಡಿ ಓದಿದ್ದೀರಾ ಅವ್ರಿಗೆ ಪ್ರಿಲಿಮ್ಸ್ ಮತ್ತು ಮೈನ್ಸ್ಗೆ, ಪ್ರಿಲಿಮ್ಸ್ಗೆ ಸಪ್ರೇಟ್ ಟೆಸ್ಟ್ ಸೀರೀಸ್ ಸಿಗ್ತಾ ಇದೆ, ಜೊತೆಗೆ ಮೈನ್ಸು ಕೂಡ ಸಿಗ್ತಾ ಇದೆ. ಇಂಡಿವಿಜುವಲ್ ಪೇಪರ್ನ ಕೊಡ್ತಾ ಇದ್ದೀವಿ. ನಿಮಗೆ ಯೂನಿಟ್ ವೈಸ್ ಪೇಪರ್ ಕೂಡ ತಗೋಬಹುದು, ಇಲ್ಲ ಕೋರ್ ಬ್ಯಾಚ್ ಜಾಯ್ನ್ ಆಗಿ ರೆಗ್ಯುಲರ್ ಗೈಡೆನ್ಸ್ ಕೂಡ ತಗೊಳ್ತಾ ಹೋಗ್ಬೋದು. ನಿಮ್ಗೆ ಏನು ಮಾಡ್ತೀರ ಅದಕ್ಕೆ ಸಪೋರ್ಟ್ ಅನ್ನ ಮಾಡ್ತಾ ಬರ್ತೀವಿ. ಇಂಟ್ರೆಸ್ಟ್ ಇತ್ತು ಅಂತಂದ್ರೆ KS ಟೆಸ್ಟ್ ಸೀರೀಸ್ಗೆ ಇಲ್ಲಿ ಜಾಯ್ನ್ ಆಗ್ಬೋದು. ಪ್ರಿಲಿಮ್ಸ್ ಮೈನ್ಸ್ ಟೆಸ್ಟ್ ಸೀರೀಸ್ ಇರುತ್ತೆ, ಓನ್ಲಿ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ಇರುತ್ತೆ, ಇಲ್ಲ ಮೈನ್ಸ್ಗೆ ಇರುತ್ತೆ, ಇಲ್ಲ ಸೆಲೆಕ್ಟೆಡ್ ಸಬ್ಜೆಕ್ಟ್ ನಮಗೆ ಇದು ಒಂದೇ ಸಬ್ಜೆಕ್ಟ್ ಬೇಕು ಇದಕ್ಕೆ ಮಾತ್ರ ಮಾಡ್ಕೊಡಿ, ಗೈಡ್ ಮಾಡ್ಕೊಡಿ, ಅದಕ್ಕೂ ಕೂಡ ರೆಡಿ ಇದ್ದೀವಿ. ಇಂಟ್ರೆಸ್ಟ್ ಇದೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಜೊತೆ ನಿಮ್ಮ ಸ್ನೇಹಿತರು ಕೂಡ ಇದನ್ನ ಶೇರ್ ಮಾಡಿ, ಯಾರು ಓದ್ತಾ ಇದ್ರು ಅವರು ಕೂಡ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ KS ಮೈನ್ಸ್ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು.